ಎಲ್ಲರಿಗೂ ನಮಸ್ಕಾರ. 77ನೆಯ ಲೀಲಾಜಾಲನ್ಯಾಸಕ್ಕೆ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾವು ಈ ಲೀಲಾಜಾಲನ್ಯಾಸ ಸರಣಿಯಲ್ಲಿ ಪರ್ವಜಾಲನ್ಯಾಸ ಅನ್ನೋದನ್ನು ಕೂಡ ಮಾಡ್ತಿದ್ವಿ. ಅಂದರೆ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಹಬ್ಬದ ದಿನಗಳು ಬಂದರೆ ಆ ಕುರಿತಾದಂಥ ವಿಶೇಷ ಉಪನ್ಯಾಸವನ್ನು ಮಾಡ್ತಾಯಿದ್ದು ವಾಡಿಕೆಯಾಗಿತ್ತು. ಅದರಂತೆ ಮೊನ್ನೆಯ ದಿನ ಅಂದರೆ ಜೂನ್ 5ನೇ ತಾರೀಕಿಗೆ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ಆ ಹಿನ್ನೆಲೆಯಲ್ಲಿ ಸರ್ ಅವ್ರನ್ನ ಪರಿಸರ ಕುರಿತಾದಂಥ ಭಾರತೀಯ ಚಿಂತನೆ ಕುರಿತು ಮಾತಾಡಬೇಕು ಅಂತೇಳಿ ತಿಳ್ಕೊಂಡಾಗ ಅವರು ಅದಕ್ಕೆ ಒಪ್ಪಿಕೊಂಡು ಇವತ್ತು ಮಾತಾಡಲಿಕ್ಕಿದ್ದಾರೆ. ತಮಗೆಲ್ಲ ತಿಳಿದ ಹಾಗೆ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಬಹುಶಃ ಪ್ರತಿದಿನವೂ ಪರಿಸರ ದಿನ ಆಗಿತ್ತು. ಅಲ್ಲಿ ಅಂದಿನ ಒಂದು ಜನಜೀವನ ಆಗಿತ್ತು. ಆದರೆ ಈಗ ನಾವು ಆಗ ಇದು ಬರೀ ಹಾವಾಡಿಗರ ದೇಶ ಅಂತೆಲ್ಲ ಕರೆಸ್ಕೊಂಡಿದ್ದಂಥದ್ದು. ಆದರೆ ಈಗ ನಾವು ಮುಂದುವರೆದಿದ್ದೇವೆ. ಆದರೆ ಪರಿಸರದ ಕಥೆ ಏನಾಗಿದೆ ಅನ್ನೋದನ್ನು ನಾವೇ ಇವತ್ತು ನೋಡ್ತಾ ಇದ್ದೇವೆ. ಇಂತಹ ಸಾಕಷ್ಟು ಬದಲಾವಣೆಗಳು, ನಮ್ಮ ಧೋರಣೆಯಲ್ಲಿ ಬದಲಾವಣೆಗಳು ಕೂಡ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಪರಿಸರ ಕುರಿತಾದಂಥ ಭಾರತೀಯ ಚಿಂತನೆ ಹೇಗಿತ್ತು, ಈಗ ಹೇಗಾಗಿದೆ, ನಾವು ಎತ್ತ ಸಾಗಿದ್ದೇವೆ, ಎಲ್ಲ ವಿಚಾರಗಳು ಕುರಿತು ಸರ್ ಅವರು ಉಪನ್ಯಾಸ ನೀಡಬೇಕು ಅಂತೇಳಿ ವಿನಂತಿಸ್ತಾ ಸರ್ ಅವ್ರನ್ನ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲರಿಗೂ ಗೌರವಪೂರ್ವಕ ನಮಸ್ಕಾರ. ಇಂಗ್ಲೀಷ್ನಲ್ಲಿ ತಮಾಷೆಯಾಗಿ ಹೇಳ್ತಾರೆ, ಡಾಂಕಿ ಈಸ್ ಯಂಗರ್ ದ್ಯಾನ್ ಆಸ್ ಅಂತ. ಹಾಗಂದ್ರೆ ಏನು ಅಂದರೆ, ಆಸ್ ಅನ್ನೋ ಶಬ್ದ ಬಹಳ ಮುಂಚೆ ಬಳಕೆಯಾಗಕ್ಕೆ ಶುರುವಾಯಿತು, ಡಾಂಕಿ ಅನ್ನೋ ಶಬ್ದ ಅನಂತರದಲ್ಲಿ ಜಾರಿಗೆ ಬಂತು ಅಂತ. ಹೀಗೆ ಕೆಲವೊಮ್ಮೆ ಭಾಷೆಯಲ್ಲಿ ಎಲ್ಲ ಶಬ್ದಗಳು ಒಮ್ಮೆಗೆ ಹುಟ್ಟಿಲ್ಲ, ಕಾಲಕ್ರಮೇಣ ಹುಟ್ಟುತ್ತಾ ಬೆಳೀತಾ ಆಕಾರ ಬದಲಾಯಿಸ್ತಾ ಮನುಷ್ಯರ ಹಾಗೇನೆ ಸಾಯ್ತಾ ಎಲ್ಲ ಇದೆ. ಆದ್ದರಿಂದ ಪ್ರತಿ ಶಬ್ದಕ್ಕೂ ಮಾನವ ಜೀವಿತ ಇರುವ ಹಾಗೆಯೇ ಇದೆ ಅನ್ನುವಂಥದ್ದು ಸ್ವಾರಸ್ಯಕರವಾದ ಸತ್ಯ. ಈ ಪರಿಸರ ಅನ್ನುವ ಶಬ್ದ, ಎನ್ವಿರಾನ್ಮೆಂಟ್ ಅಂತ ಏನು ಇಂಗ್ಲಿಷ್ನಲ್ಲಿ ನಾವು ಹೇಳ್ತೀವಲ್ಲ, ಆ ಶಬ್ದ ತುಂಬಾ ಇತ್ತೀಚಿನದು. ಕೈಗಾರಿಕಾ ಕ್ರಾಂತಿ ಆದಮೇಲೂ ಕೂಡ ಈ ಪರಿಸರದ ಚರ್ಚೆ ಆಗ್ತಾ ಇರಲಿಲ್ಲ. ಎಷ್ಟೋ ದಿವಸದ ಮೇಲೆ, ವಿಶೇಷವಾಗಿ ವಾಹನಗಳು ಯಂತ್ರಗಳು ಜಾಸ್ತಿ ಆದ ಮೇಲೆ ಪರಿಸರದ ಒಂದು ಸಂಪನ್ಮೂಲವನ್ನು ನಾವು ಲೂಟಿ ಮಾಡ್ತಾ ಇದ್ದೀವಿ, ಅದರಿಂದ ಏರುಪೇರಾಗಬಹುದು ಅನ್ನುವಂಥ ಭಯ ಯಾವತ್ತು ಹುಟ್ಟುತ್ತೋ ಆವಾಗ ಈ ಪರಿಸರ ಅನ್ನುವ ಶಬ್ದ ಬಂತು. ಆಮೇಲೆ ಪರಿಸರದ ಬಗ್ಗೆ ಪ್ರಜ್ಞೆ ಇಲ್ಲದೆ ಇದ್ರೆ ಹೀಗೆ ನಮ್ಮ ಪರಿಸರ ಹಾಳಾಗ್ಬಿಡುತ್ತೆ, ಇನ್ನು ನಾವು ಎಲ್ಲರೂ ಜೀವಿಗೋಲಕ್ಕೆ ಗಂಡಾಂತರ ಬರುತ್ತೆ ಅನ್ನೋ ಹಂತಕ್ಕೆ ಬಂದಾಗ ಮೊದಲು ಪರಿಸರ ಅನ್ನುವ ಭಾವನೆ ಹೇಗಿತ್ತಪ್ಪ ಅಂದ್ರೆ, ಪರಿಸರವನ್ನ ಮನುಷ್ಯರಿಗೆ ತೊಂದರೆ ಆಗದೆ ಇರುವಾಗ ನೋಡ್ಕೋಬೇಕು ಅಂತ ಬಂತು. ಆಮೇಲೆ ಮನುಷ್ಯರೇ ಅಲ್ಲ, ಎಲ್ಲ ಜೀವಿಗಳಿಗೂ ತೊಂದರೆ ಆಗದಾಗ ನೋಡ್ಕೋಬೇಕು ಅನ್ನೋದು ಮುಂದಿನ ಹಂತ. ಮೂರನೇ ಹಂತದಲ್ಲಿ ಈಗ ಎಲ್ಲಿಗೆ ಬಂದಿದ್ದೀವಿ ಅಂದ್ರೆ, ಈವನ್ ನಿರ್ಜೀವಿ ಪರಿಸರದ ಸಮತೋಲವನ್ನು ನಾವು ಪರಿಗಣಿಸ್ಬೇಕು. ಯಾಕೆಂದ್ರೆ ಅಲ್ಲಿ ಸಮತೋಲ ತಪ್ಪಿದ್ರು ಇದೆಲ್ಲ ತೊಂದರೆ ಆಗುತ್ತೆ ಅನ್ನುವ ರೀತಿಗೆ ನಾವೀಗ ತಲುಪಿದ್ದೇವೆ. ಹಾಗಾಗಿ ಪರಿಸರ ಅನ್ನುವ ಶಬ್ದ ವಿಕಾಸವಾಗ್ತಾ ಬಂತು. ಈ ಪರಿಸರ ಅನ್ನೋ ಶಬ್ದಕ್ಕೆ ಎನ್ವಿರಾನ್ಮೆಂಟ್ ಅಂತ ಇದೆಯಲ್ಲ, ಅಲ್ಲಿ ಎನ್ವಿರಾನ್ ಅನ್ನೋ ಪದದಿಂದ ಅದು ಬಂದದ್ದು. ಎನ್ವಿರಾನ್ ಅಂದ್ರೆ ನಮ್ಮನ್ನು ಆವರಿಸಿರುವಂಥದ್ದು ಅಂತ. ಎನ್ವಿರಾನ್ಮೆಂಟ್ ಅಂದ್ರೆ ಯಾವ್ದು ಆವರಿಸಿದೆಯೋ ಅದರಲ್ಲಿ. ಈ ವ್ಯಾಖ್ಯಾನದಲ್ಲಿ ನಮ್ಮನ್ನು ಆವರಿಸಿದೆಯೋ ಅನ್ನೋದ್ರಲ್ಲಿ ಎರಡು ಅಂಶ ಇದೆ. ಒಂದು, ನಾನು ಇದ್ದೀನಿ. ನಾನು ಅಂದ್ರೆ ಏನು ಅಂತ ನನಗೆ ಸ್ಪಷ್ಟ ಆಗ್ಬೇಕು. ಎರಡನೇದು ಆವರಿಸಿರುವಂಥದ್ದು ಅಂತ. ಆವರಣ ಎಲ್ಲಿವರೆಗೆ? ನಾನು ಮನೆಯಲ್ಲಿ ಕುಳಿತಿದ್ದರೆ ನನ್ನ ಮನೆಯ ಗೋಡೆಗಳೇ ನನಗೆ ಆವರಣ, ಅದೇ ನನಗೆ ಪರಿಸರ. ನಾನು ಮನೆ ಬಿಟ್ಟು ಈಚೆಗೆ ಬಂದ್ರೆ ಆಕಾಶವೇ ನನ್ನ ಪರಿಸರ. ಭೂಮಿ ಬಿಟ್ಟು ಮೇಲಕ್ಕೆ ಹೋದ್ರೆ ಇಡೀ ವ್ಯೋಮವೇ ನನ್ನ ಪರಿಸರ. ಹೀಗಾಗಿ ಪರಿಸರದ ಪ್ರಾರಂಭ ಬಿಂದುವಿನಲ್ಲಿ ಗೊಂದಲ ಇದೆ. ನಾನು ಅಂದ್ರೆ ಯಾರು? ನನ್ನ ಅಂಚು ಯಾವುದು ಗೊತ್ತಿಲ್ಲ. ನನ್ನ ಚರ್ಮ ನನ್ನ ಅಂಚು ಅಂತ ನೀವು ಹೇಳೋದಾದ್ರೆ, ಚರ್ಮದಿಂದ ಆಚೆಗೆ
ಬಿಸಿಲು ಬಂದ್ರೆ ನನ್ನ ಚರ್ಮ ಪ್ರತಿಕ್ರಿಯೆ ತೋರಿಸುತ್ತೆ, ಅದಕ್ಕೂ ಸಂಬಂಧ ಇಲ್ವೋ? ಆದ್ದರಿಂದ ಇಲ್ಲಿ ಎರಡು ತುದಿಗಳು, ನಾನು ಆವರಿಸಿರುವುದು, ಆವರಣಕ್ಕೂ ಒಂದು ಬೇಲಿ ಇಲ್ಲ, ನಾನು ಅನ್ನೋದಕ್ಕೂ ಒಂದು ಖಚಿತತೆ ಇಲ್ಲ. ಆದ್ದರಿಂದ ಪರಿಸರ ಅತ್ಯಂತ ಗೊಂದಲಮಯವಾದಂತ ಪದ. ಈ ಪರಿಸರ ಅನ್ನೋ ಪದ ಬರೋದಕ್ಕೆ ಮುಂಚೆ ಆ ಪರಿಸರದ ಬಗ್ಗೆ ಏನು ತಿಳುವಳಿಕೆ ಇರಲಿಲ್ಲ ಅಂತ ಏನು ಅಲ್ಲ. ಅವಾಗ್ಲೂ ಕೂಡ ಜನ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ನನ್ನ ಸುತ್ತ ಏನಿದೆ ಅಂತ ಹುಡುಕ್ತಾನೆ ಇದ್ರು. ಆದ್ರೆ ಅದಕ್ಕೆ ಬಳಸ್ತಾ ಇದ್ದಿದ್ದು ಪದ ಪರಿಸರ ಅನ್ನೋದಲ್ಲ, ನೇಚರ್ ಅನ್ನುವಂಥದ್ದು. ಇಂಗ್ಲಿಷ್ ನಲ್ಲಿ ನೇಚರ್ ಅಂತ ಪದ ಬಳಸ್ತಿದ್ರು. ಭಾರತೀಯ ಸಂದರ್ಭದಲ್ಲಿ ಅದನ್ನ ಪ್ರಕೃತಿ ಅಂತ ಬಳಸ್ತಾ ಇದ್ರು. ಈಗ ಪ್ರಕೃತಿ ಅನ್ನೋ ಪದನೇ ಗಮನಿಸಿದರೆ, ಪ್ರಕೃತಿ ಅಂದ್ರೆ ವಿಶೇಷವಾಗಿ ಸೃಷ್ಟಿಯಾದದ್ದು, ಕ್ರಿಯೇಟೆಡ್ ಎನ್ ಎ ಯುನೀಕ್ ವೇ ಅಂತ ಹೇಳುವಾಗ ಈ ಪರಿಸರದ ಗೊಂದಲವೇ ಇಲ್ಲ. ಯಾಕೆಂದ್ರೆ ನಾವೇ ಒಂದು ಕ್ರಿಯೇಷನ್ನು, ನಮಗಿನ್ನ ಮುಂಚೆ ಆಗಿದೆ ಒಂದು ಕ್ರಿಯೇಷನ್ನು ಜೀವಿಲೋಕ, ಅದಕ್ಕಿಂತ ಮುಂಚೆ ನಿರ್ಜೀವಿ ಲೋಕ ಇತ್ತು. ಆದ್ರಿಂದ ಕ್ರಿಯೇಷನ್ ಅನ್ನೋದು ತುಂಬಾ ವ್ಯಾಪಕವಾದ ಅರ್ಥ ಇರೋದ್ರಿಂದ ಇಲ್ಲಿ ಅಂಚಿನ ಸಮಸ್ಯೆ ಇಲ್ವೇ ಇಲ್ಲ ಪ್ರಕೃತಿ ಅನ್ನೋದ್ರಲ್ಲಿ ಮತ್ತೆ ನೇಚರ್ ಅನ್ನೋದ್ರಲ್ಲಿ. ಇಲ್ಲಿ ಇನ್ನೂ ಒಂದು ಕುತೂಹಲಕರ ಸಂಗತಿ ನಾವು ಗಮನಿಸ್ಬೇಕಾಗತ್ತೆ. ಏನಪ್ಪಾ ಅಂತಂದ್ರೆ, ಈಗ ನಾನು ಪ್ರಕೃತಿ ಅಂತ ಏನಾದರೂ ಹೇಳ್ಬಿಟ್ರೆ ಆಗ ನಾನು ಅದರೊಳಗೆ ಸೇರ್ಕೊಂಡ್ಬಿಡ್ತೀನಿ. ಪರಿಸರ ಅಂದ್ರೆ ನನ್ನನ್ನು ಬೇರ್ಪಡಿಸಿ ಪರಿಸರವನ್ನ ನಾನು ವ್ಯಾಖ್ಯೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಈಗ ನನ್ನ ಪಾಲಿಗೆ ನೀವು ಪರಿಸರ, ನಿಮ್ಮ ಪಾಲಿಗೆ ನಾನು ಪರಿಸರ. ಹಾಗಾಗೋದ್ರಿಂದ ಪರಿಸರದ ವ್ಯಾಖ್ಯೆ ಮತ್ತಷ್ಟು ಗೋಜಲೆ. ಆದ್ರೆ ಪ್ರಕೃತಿ ಎನ್ನುವಾಗ ಹಾಗಾಗೋದಿಲ್ಲ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ ನಾನು. ಸಂಸಾರ, ನಿಮ್ ಸಂಸಾರದಲ್ಲಿ ಎಷ್ಟು ಜನ ಇದ್ದೀರಿ ಅಂದ್ರೆ, ನಾವು ನಮ್ಮನ್ನು ಎಣಿಸ್ಕೋತೀವಿ ತಾನೆ. ನಮ್ಮನ್ನು ಎಣಿಸ್ಕೊಂಡು ಮನೇಲಿ ಎಷ್ಟು ಜನ ಇದ್ದೀವಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮನ್ನು ಬೇರ್ಪಡಿಸೋದಿಲ್ಲ, ನಮ್ಮನ್ನು ಒಳಗೊಂಡಂತೆ ಸಂಸಾರ. ಸಂಸಾರ ಅನ್ನೋ ಪದಕ್ಕೂ ಕೂಡ ಅಷ್ಟೇ 3 ಅರ್ಥಗಳಿವೆ. ಒಂದು ಸಂಸಾರ ಅಂದ್ರೆ ಫ್ಯಾಮಿಲಿ ಅನ್ನೋ ಒಂದು ಅರ್ಥ ಇದೆ. ಇನ್ನೊಂದು ಅರ್ಥ ಪ್ರಪಂಚ ಅಂತಿದೆ, ಸಂಸಾರ ಅಂತ ಕೂಡ ಹಿಂದಿಲಿ ಕೂಡ ಬಳಸ್ತಾರೆ. ಸಂಸಾರ ಅಂದ್ರೆ ನನ್ನ ಕುಟುಂಬ ಅಥವಾ ಇಡೀ ಯಾವುದು ವಿಶ್ವ, ಜಗತ್ತು ಅಥವಾ ವಿಶ್ವ, ಎಲ್ಲವಕ್ಕೂ ಸಂಸಾರ ಅಂತ ಹೇಳುವಂತ ಒಂದು ವ್ಯಾಪಕವಾದಂತಹ ಸಂಗತಿ ಇದೆ. ಸಂಕುಚಿತವಾಗಿ ಬಳಕೆ ಮಾಡ್ತೀವಿ ನಾವು, ವ್ಯಾಪಕವಾಗಿ ಬಳಕೆ ಮಾಡ್ತೀವಿ. ಇದು ತುಂಬಾ ಆಶ್ಚರ್ಯಕರವಾದಂತ ಸಂಗತಿ. ಆದ್ರೆ ಅದಿರ್ಲಿ ಬಿಡಿ. ಆದ್ರೆ ಒಂದಂಶ ನಿಜ, ಪ್ರಕೃತಿ ಅಂದಾಗ ನಾವು ಏನಂತ ಭಾವಿಸ್ತೀವಿ ಅಂತಂದ್ರೆ, ನಾವು ಕೂಡ ಪ್ರಕೃತಿಯ ಲೀಲೆಯ ಒಂದು ಭಾಗವೇ, ನನ್ನ ದೇಹವೂ ಪ್ರಕೃತಿ ಲೀಲೆಯ ಒಂದು ಭಾಗವೇ ಅನ್ನುವ ರೀತಿಯಲ್ಲಿ ನೋಡುವ ಕ್ರಮ ಇದೆ. ಆದ್ರೆ ಪಾಶ್ಚಾತ್ಯ ಚಿಂತನೆಯಲ್ಲಿ ನೇಚರ್ ಅನ್ನೋ ಪದಕ್ಕೆ ಹಾಗಲ್ಲ. ತಿರುಗಲು ನಾವು ಈಗೇನ್ ಪರಿಸರ ಅಂತ ಹೇಳ್ತಿದೀವೋ ಅದೇ ಧೋರಣೆ ಇದ್ದಾಗ ಕಾಣುತ್ತೆ. ಈಗ ರಿಲಿಜಿಯನ್ ಅನ್ನೋ ಪದ ತಗೊಳ್ಳಿ. ರಿಲಿಜಿಯನ್ ಅನ್ನೋ ಪದ, ಲೀಜನ್ ಅಂದ್ರೆ ಬೈಂಡಿಂಗ್ ಅಂತ, ಲಿಗ್ಯಾಂಡ್ ಅವೆಲ್ಲ ಪದಗಳಿದೆಯಲ್ಲ, ಆ ಬೈಂಡಿಂಗ್ ಆಗುವಂಥದ್ದು, ಅಂಟಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಬಿಟ್ಟು ಹೋಗಿದೆ. ನಾನು ಪ್ರಕೃತಿಯಿಂದ ಬೇರೆ ಅನ್ನೋ ಭಾವನೆ ಬಂದ್ಬಿಟ್ಟಿದೆ, ನಾನು ಪ್ರಕೃತಿಯನ್ನು ಬಿಟ್ಟು ದೂರ ಸಾಗ್ತಾ ಇದ್ದೀನಿ. ಅದನ್ನ ಮತ್ತೆ ಮತ್ತೆ ಕೂಡಿಸೋದು ರಿಲಿಜನ್ ಅಂದ್ರೆ ನಾನು ಪ್ರಕೃತಿಯ ಭಾಗ ಅನ್ನೋದನ್ನ ನೆನಪಿಸುವುದೇ ಧರ್ಮ ಆಗಿತ್ತು. ಅದರಿಂದ ನಾನು ಬೇರೆ ಅನ್ನೋ ಭಾವನೆ ನೆನಪಿಸೋದಕ್ಕೊಂದು ವಸ್ತು ಬೇಕು. ಈಗ ಮನೆಯಲ್ಲಿ ಹುಡುಗರು ಜವಾಬ್ದಾರಿಗಳನ್ನೆಲ್ಲ ಮರೆತು ಬಿಟ್ಟು ಅವರವರ ಆಸೆ ಪೂರೈಕೆಯಲ್ಲಿ ನಡೆದಾಗ ಮನೆ ಹಿರಿಯರು ಹೇಗೆ, ನೋಡಪ್ಪ ಹಾಗಲ್ಲ, ನಿನ್ ಕರ್ತವ್ಯನ ಮರೆಯೋ ಹಾಗಿಲ್ಲ ಅಂತ ನೆನಪು ಮಾಡ್ತಿದ್ರಲ್ಲ, ಹಾಗೆ ಇದು ಧರ್ಮ ಅನ್ನೋದು ನೀನು ಪ್ರಕೃತಿಗೆ ಸೇರಿದವನು ಅಂತ ನೆನಪು ಮಾಡ್ಬೇಕಾದಂತಹ ಸ್ಥಿತಿ ಇದೆ ಅನ್ನೋ ಅರ್ಥದಲ್ಲಿ ಆ ರಿಲಿಜಿಯನ್ ಅನ್ನೋ ಪದ ಬಂದಿದೆ ಅನ್ನೋದು ಜ್ಞಾಪಿಸಿದ್ರೆ, ಅಂದ್ರೆ ಪಾಶ್ಚಿಮಾತ್ಯ ಚಿಂತನೆಯಲ್ಲಿ ನಾನು ಅನ್ನೋದು ನಿಜ, ಪರಿಸರ ಅನ್ನೋದು ನಿಜ. ಪರಿಸರದ ಬಗ್ಗೆ ನಾನು ಮರೆತಿದ್ದೇನೆ ಅಥವಾ ಪರಿಸರದಿಂದ ದೂರ ಸಾಗಿದ್ದೇನೆ, ಅದನ್ನ ಯಾರಾದ್ರೂ ಜ್ಞಾಪಿಸ್ಬಿಟ್ಟು ನನ್ನನ್ನು ಹಾಗಲ್ಲಪ್ಪ ದೂರ ಹೋಗ್ಬಾರ್ದು, ನೀನು ಇದ್ರ ಭಾಗವೇ ಆಗಿರ್ಬೇಕು ಅಂತ ನೆನಪಿಸ್ಬೇಕು ಅನ್ನುವಂತ ಒಂದು ಧೋರಣೆ ಇದ್ದಾಗ ಕಾಣುತ್ತೆ. ಆದರೆ ಆ ಧೋರಣೆ ಈಗ ನಾವು ಬಳಸ್ಕೊಂಡ್ಬಿಟ್ಟಿದೀವಿ. ನಾವು ಭಾರತೀಯ ಚಿಂತನೆ ಅದೆಲ್ಲ ಬಿಟ್ಬಿಟ್ಟಿದೀವಿ. ನಾನು ಬೇರೆ, ಪ್ರಕೃತಿ ಬೇರೆ ಅನ್ನೋ ಭಾವನೆನೆ ಬೆಳೆಸ್ಕೊಂಡಿದೀವಿ. ಆದರೆ ಈ ಧೋರಣೆ ಈಗ ಕೆಲವು ವರ್ಷಗಳ ಹಿಂದೆ, 100 ವರ್ಷದ ಹಿಂದೆನೂ ಕೂಡ, ಸ್ವಾತಂತ್ರ್ಯ ಪೂರ್ವದ ಪ್ರಸ್ತಾಪ ಮಾಡಿದ್ರಲ್ಲ ಗಣೇಶ್ ಹೆಗ್ಡೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ
ಪ್ರಕೃತಿ ಅಂತಂದ್ರೆ ನಾನು ಪ್ರಕೃತಿಯ ಭಾಗ ಅನ್ನೋ ಭಾವನೆ ಭಾರತೀಯರಲ್ಲಿ ಇತ್ತು. ನಾನು ಇದನ್ನ ಪದೇ ಪದೇ ಹೇಳ್ತಿರ್ತೀನಿ, ನನ್ನ ಆರೋಗ್ಯ ಸರಿಯಾಗಿಲ್ಲ ಅಂದ್ರೆ ಯಾಕೋ ನನ್ನ ಪ್ರಕೃತಿ ಚೆನ್ನಾಗಿಲ್ಲ ಅಂತಲೇ ನಾವು ಹೇಳ್ತಾ ಇದ್ದದ್ದು. ಹಾಗಾಗಿ ದೇಹವನ್ನ ಪ್ರಕೃತಿಯ ಲೀಲೆಯನ್ನು ಏನು ಪ್ರಕೃತಿ ಪಾಲಿಸ್ತಾ ಇದೆಯೋ, ಯಾವ ನಿಯಮಗಳನ್ನ ಇಟ್ಕೊಂಡಿದೆಯೋ, ಈಗ ಪ್ರಕೃತಿಯಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತೆ, ಭೌತಿಕ ಬದಲಾವಣೆಗಳಾಗುತ್ತೆ. ನಮ್ಮ ದೇಹದಲ್ಲೂ ಭೌತಿಕ ಬದಲಾವಣೆಗಳು, ರಾಸಾಯನಿಕ ಬದಲಾವಣೆಗಳು ಅದೇ ನಿಯಮಕ್ಕೆ ಬದ್ಧವಾಗಿದೆ. ಆ ಬಗ್ಗೆ ಅಷ್ಟು ಸ್ಪಷ್ಟವಾದಂತಹ ಚಿತ್ರ ಭಾರತೀಯರಿಗೆ ಇದ್ದ ಹಾಗೆ ಕಾಣುತ್ತೆ, ಆದ್ರೆ ಪಾಶ್ಚಿಮಾತ್ಯರಿಗೆ ಇದ್ದ ಹಾಗೆ ಕಾಣೋದಿಲ್ಲ. ಅದೇನಾದ್ರು ಆಗ್ಲಿ, ಈಗ ಮತ್ತೆ ನಾವು ಈ ಪರಿಸರದ ಅಧ್ಯಯನದ ಕುರಿತಂತೆನೆ ನಾವು ಮುಂದಕ್ಕೆ ಆಲೋಚನೆ ಮಾಡೋಣ. ಈಗ ನಾವು ಪ್ರಕೃತಿಯ ಒಂದು ಭಾಗ ಅನ್ನೋದನ್ನೇ ದಾರ್ಶನಿಕರು ತತ್ ತ್ವಂ ಅಸಿ ಅಂತ ಹೇಳಿದರು. ಅಂದ್ರೆ ಪ್ರಕೃತಿಯೂ ಅದೇ, ತತ್ ಅಂದ್ರೆ ಪ್ರಕೃತಿ ಅಂತ ಇಟ್ಕೊಂಡ್ರೆ, ತ್ವಂ ಅಂದ್ರೆ ನೀನು ಅದೇ ಅಂತ. ನಾನು ಅನ್ನೋದು ಬೇರೆ ಬೇರೆ ಇದೆಯಲ್ಲ, ನನ್ನ ದೇಹ ಅದು ಪ್ರಕೃತಿಯೇ, ಅದು ಪ್ರಕೃತಿ ಲೀಲೆಗೆ ಒಳಪಟ್ಟಿದ್ದೆ. ನನ್ನ ಮನಸ್ಸು ಅದು ಪ್ರಕೃತಿ ಲೀಲೆಗೆ ಒಳಪಟ್ಟಿದ್ದೆ. ನನ್ನ ಒಂದು ಆತ್ಮ ಅಂತ ಒಂದು ಚೈತನ್ಯ ಯಾವುದೋ ಇದೆ ಅಂತಂದ್ರೆ ಅದು ಪ್ರಕೃತಿಗೆ ಒಳಪಟ್ಟಿದ್ದೆ ಅನ್ನುವ ಘೋಷಣೆ ತತ್ ತ್ವಂ ಅಸಿ ಅಂತ ಹೇಳುವಂಥದ್ರಲ್ಲಿ ಕಂಡು ಬರುತ್ತೆ. ಅಂದ್ರೆ ಏನಾಯ್ತು, ಈ ತತ್ವಂ ಅಸಿ ಎನ್ನುವಂಥದ್ರ ಪ್ರಸ್ತಾಪ ಸಾವಿರಾರು ವರ್ಷಗಳ ಹಿಂದೆನೆ ಆಗಿದೆ. ಆದ್ದರಿಂದ ನಾನು ಎಂದು ಪ್ರತ್ಯೇಕವಾಗಿ ನೋಡಿ, ನನಗೂ ನನ್ನ ಸುತ್ತಣ ಜೀವ ಜೀವ ರಾಶಿಗೂ ಏನ್ ಸಂಬಂಧ ಇದೆ ಅನ್ನೋ ಪ್ರಶ್ನೆಯನ್ನ ಹಾಕೊಳ್ತೇನೆ ಬಂದು, ಆ ಪ್ರಶ್ನೆಯನ್ನು ಹಾಕಿ ಉತ್ತರವನ್ನ ನೀನು ಬೇರೆ ಅಲ್ಲ, ನೀನು ಪ್ರಕೃತಿಯ ಒಂದು ಭಾಗವೇ ಅಂತ ಉತ್ತರ ಹೇಳುವಂತ, ತತ್ವಮಸಿ ಹೇಳುವಂತ ಆಲೋಚನೆ ಭಾರತದಲ್ಲಿ ಬಹಳ ಹಿಂದೆ ಇತ್ತು ಅನ್ನೋದಕ್ಕೆ ಆ ತತ್ವಮಸಿ ಎನ್ನುವಂತ ವಾಕ್ಯವೇ ಸಾಕ್ಷಿ. ಈ ದಾರ್ಶನಿಕರು ಒಂದು ಕಥೆ ಹೇಳೋರು. 10 ಜನ ನದಿ ದಾಟ್ತಾ ಇದ್ರು. 10 ಜನ ನದಿ ದಾಟಿದಾಗ ಅನುಮಾನ ಬಂತು, ಅಕಸ್ಮಾತ್ ಯಾರು ನೀರಲ್ಲಿ ಕೊಚ್ಚೋದ್ರೆ ಎಷ್ಟು ಜನ ಇದ್ದಾರೆ ಅಂತ ಎಣಿಸ್ಬೇಕು ಅಂತ. ಎಣಿಸುವಾಗ ಏನ್ ಮಾಡಿದ್ರು, ಎಲ್ಲರನ್ನು ಸಾಲಿಗೆ ನಿಲ್ಲಿಸಿದ ಒಬ್ಬ, ಎಲ್ಲರೂ ಹೇಳ್ತಾರೆ 1 2 3 4 5 6 7 8 9 ಜನ ಇದ್ದಾರೆ, ಒಬ್ರು ಯಾರೋ ಮಿಸ್ ಆಗಿದ್ದಾರೆ, ತಪ್ಪು ಹೋಗಿದ್ದಾರೆ. ಇನ್ನೊಬ್ಬ ಬಂದ, ನೀನ್ ಸರಿಯಾಗಿ ಎಣಿಸಿಲ್ಲ, ನಾವು ಯಾರು ತಪ್ಪು ಹೋಗಿಲ್ಲ, ಎಲ್ಲರೂ ಇಲ್ಲ ಇದೀವಲ್ಲ, ನಾನು ಎಣಿಸ್ತೀನಿ ಅಂದ್ಬಿಟ್ಟು ಅವನು ಬಿಟ್ಬಿಟ್ಟು 9 ಎಣಿಸ್ದ ಅಂತ. ಆಗ ಕೊನೆಗೆ ಯಾರೋ ಒಬ್ಬ ಜಾಣ ಬಂದು ಆ 10 ಜನರನ್ನು ನಿಲ್ಲಿಸ್ಬಿಟ್ಟು, ಈಗ ನಾನು ಎಣಿಸ್ತೀನಿ ನೋಡಿ ಅಂತ 10 ಅಂತ ತೋರಿಸ್ಬಿಟ್ಟು 10 ಜನ ಇದೀರಾ ಅಂತ ಹೇಳಿದ್ರು. ಈ ಕಥೆಯಲ್ಲಿ ಒಂದಂಶ ಗಮನಿಸಿ, ನಾನುವನ್ನ ಪ್ರತ್ಯೇಕಿಸಿದ್ದರಿಂದ 10 9 ಆಯ್ತು ಅನ್ನುವಂಥದ್ದು. ಹಾಗೆ ಈ ನಾನುವನ್ನ ಪ್ರತ್ಯೇಕಿಸಿ ನೋಡಿ ಪ್ರತ್ಯೇಕ ಅಲ್ಲ ಅನ್ನುವ ಆಲೋಚನೆಯನ್ನ ಮಾಡಿ ತತ್ವಮಸಿ ಎನ್ನುವ ಘೋಷಣೆ ಮಾಡಿರುವಂತಹ ಒಂದು ಪರಂಪರೆ. ಇನ್ನೊಂದು ಘೋಷಣೆ ಈಗಲೂ ನಾನ್ ಬೇರೆ ಪರಿಸರ ಬೇರೆ ಎನ್ನುವಂತ ಘೋಷಣೆ. ಈ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಗಮನಿಸಿ. ಹಾಗಾದ್ರೆ ಏನು ಭಾರತೀಯರು ತುಂಬಾ ಪ್ರಕೃತಿಯ ಬಗ್ಗೆ ಚೆನ್ನಾಗಿ ಅಧ್ಯಯನ ಮಾಡಿದ್ರು? ಅದೆಲ್ಲ ಏನೂ ಇಲ್ಲ. ಸಾಮಾನ್ಯ ಜ್ಞಾನಕ್ಕೂ ಅದು ಹೊಳೆಯುತ್ತೆ. ಈಗ ಉದಾಹರಣೆಗೆ, ನಾವು ಹುಟ್ಟೋಕ್ ಮುಂಚೆ ಏನಾಗಿದ್ವಿ? ನಿರ್ಜೀವ ವಸ್ತುಗಳಾಗಿದ್ವಿ. ನಾವು ಹುಟ್ಟಿದಾಗ ಏನಾದ್ವಿ? ಹುಟ್ಟಿದ ಮರುಕ್ಷಣವೇ, ನಾವು ಉಸಿರಾಟವನ್ನು ಪ್ರಾರಂಭ ಮಾಡಿದ ಮರುಕ್ಷಣವೇ ನಾವು ಸಂಗ್ರಹ ಮಾಡೋದಕ್ಕೆ ಶುರು ಮಾಡಿದ್ವಿ. ಅದ್ಯಾವ ಸಂಗ್ರಹ ಮಾಡಿದ್ ಎಲ್ಲಿಂದ? ಸಂಗ್ರಹ ಮಾಡೋ ಹಾಗೆ ಮಾಡಿದ್ ಯಾವುದು? ನಮ್ಮ ನಮ್ಮ ಭ್ರೂಣವಾಗಿದ್ದಾಗ ನಮಗೆ ಸಂಗ್ರಹ ಮಾಡೋ ಹಾಗೆ ಮಾಡಿದ್ ಯಾವುದು? ಪ್ರಕೃತಿ. ನಾವು ಸಂಗ್ರಹ ಮಾಡಿದ್ ಎಲ್ಲಿಂದ? ಪ್ರಕೃತಿಯಿಂದ. ಹುಟ್ಟೋಕ್ ಮುಂಚೆ ಪ್ರಕೃತಿಯ ಒಡಲಿನಲ್ಲೇ ಇದ್ವಿ, ಹುಟ್ಟಿದ ಮೇಲೆ ಪ್ರಕೃತಿಯ ಮಡಿಲಿನಲ್ಲೇ ಇದ್ದೀವಿ, ಪ್ರಕೃತಿಯೇ ಬೆಳೆಸ್ತಾ ಇದೆ. ನಾವು ಸತ್ತೋದ ಮೇಲೂ ಪ್ರಕೃತಿಯಲ್ಲಿ ಲೀನವಾಗ್ತೀವಿ. ನಾವು ಪಂಚಭೂತಗಳಲ್ಲಿ ಲೀನ ಆಗತ್ತೀವಿ. ಜೈನ ತತ್ವದಲ್ಲೂ ಅದನ್ನ ಪಂಚೀಕರಣ ಅಂತ ಕರೀತಾರೆ. ಒಂದು ಮೇಲೆ ಹುಟ್ಟುವ ಮುನ್ನ ಪ್ರಕೃತಿಯ ಭಾಗವಾಗಿದ್ದ ನಾವು, ಮರಣ ನಂತರ ಪ್ರಕೃತಿಯ ಭಾಗವಾಗುವ ನಾವು ಬದುಕಿದ್ದ ಹಾಗೆ ಹೇಗೆ ಪ್ರತ್ಯೇಕವಾಗಿರಕ್ ಸಾಧ್ಯ? ಈ ತರ್ಕದಿಂದ ಪ್ರಕೃತಿ ಅನ್ನೋದು ವೈಡರ್ ಸೆಟ್, ವಿಶಾಲವಾದಂತಹ ಒಂದು ಗಣ, ಅದರಲ್ಲಿ ನಾನು ಅನ್ನೋದೊಂದು ಪುಟಾಣಿ ವೃತ್ತ ಗಣ ಅಂತ ಈ ರೀತಿಯಾಗಿ ಹೇಳುವಂತಹ ಪ್ರವೃತ್ತಿ ಭಾರತೀಯರಿಗೆ ಇತ್ತು. ನೀವು ವಿವೇಕಾನಂದರನ್ನ ಏನಾದ್ರೂ ಓದಿದ್ರೆ ಅವ್ರು ಹೇಳ್ತಾರೆ, ವಿಶಾಲವಾದ ವಿಶ್ವ ಅನಂತ ತ್ರಿಜ್ಯದ ಒಂದು ವೃತ್ತ ಅಂತ ಭಾವಿಸಿದ್ರೆ, ಆ ಅಷ್ಟು ವೃತ್ತ ಎಷ್ಟು ದೊಡ್ಡದಾಗಿದೆ ಅಂದ್ರೆ ಯಾವುದನ್ ಬೇಕಾದ್ರೂ ಕೇಂದ್ರ ಅಂತ ಅನ್ಕೋಬಹುದು. ಸೃಷ್ಟಿ ಅನ್ನೋದು ಅನಂತವಾದ ವೃತ್ತ, ಅದರಲ್ಲಿ ನೀನು ಕಲ್ಪಿಸಿಕೊಂಡ ಕಡೆ ಕೇಂದ್ರ. ಈಗ ನನಗೆ
ನಾನು ವಿಶ್ವದ ಕೇಂದ್ರ ಅನ್ಸಿದ್ರೆ ನಿಮ್ಗೆ ಇಲ್ಲ ನೀವಲ್ಲ ನಾನು ವಿಶ್ವದ ಕೇಂದ್ರ ಅಂದ್ರೆ ತಪ್ಪೇನಿಲ್ಲ. ಯಾಕಂದ್ರೆ ಇಬ್ರು ದೊಡ್ಡ ವೃತ್ತದಲ್ಲಿ ಸೇರ್ಕೊಂಡಿದ್ದೀವಿ. ಈ ರೀತಿಯಾದಂತಹ ವಿವರಣೆಯನ್ನು ವಿವೇಕಾನಂದರು ಕೊಟ್ಟಿದ್ದು ಗಮನಿಸಬೇಕಾದ್ದು. ಅದು ವಿವೇಕಾನಂದರು ಕಂಡುಕೊಂಡಿದ್ದಲ್ಲ, ಅವರು ಹಿಂದೆ ಕಂಡುಕೊಂಡಿರುವಂತಹದ್ದನ್ನ ಅರ್ಥೈಸಿ. ಹೀಗೆ ಇಲ್ಲಿ ಮುಖ್ಯವಾಗಿ ಇರುವಂತಹದ್ದು ಅಂದ್ರೆ ವ್ಯಾಖ್ಯಾನಕ್ಕೆ ಸಂಬಂಧಪಟ್ಟ ಹಾಗೆ ಪರಿಸರ ಅನ್ನುವ ವ್ಯಾಖ್ಯಾನಕ್ಕಿಂತ ಪ್ರಕೃತಿ ಎನ್ನುವ ವ್ಯಾಖ್ಯಾನ ಹೆಚ್ಚು ತಾರ್ಕಿಕವಾಗಿ ಸಮಂಜಸವಾದದ್ದು, ಅನುಭವದಿಂದ ಬೆಂಬಲ ಪಡೆಯಬಲ್ಲದಂಥದ್ದು ಅನ್ನೋದನ್ನ ಮೊದಲು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಒಂದ್ಸರಿ ನಾವು ಈ ವ್ಯಾಖ್ಯೆಯನ್ನೇ ಪ್ರಶ್ನಿಸಿದಾಗ ಉಳಿದದ್ದೆಲ್ಲವನ್ನು ಬದಲಾವಣೆ ಮಾಡಬೇಕಾಗುತ್ತೆ. ಈಗ ಪರಿಸರದ ದೃಷ್ಟಿಯಿಂದ ನಾವು ನೋಡೋಣ ಅಂತ ಇಟ್ಕೊಳ್ಳೋಣ. ಭಾರತೀಯ ದೃಷ್ಟಿಯಿಂದ ಆಮೇಲೆ ಪ್ರಕೃತಿಯ ದೃಷ್ಟಿಯಿಂದ ಆಮೇಲೆ ನೋಡೋಣ, ಎರಡು ನೋಡೋಣ. ಮೊದಲು ಪರಿಸರದ ದೃಷ್ಟಿಯಿಂದ ನೋಡೋದಾದ್ರೆ ನಾನು ಒಂದು ಪ್ರತ್ಯೇಕ ಘಟಕ ಅಂದ್ರೆ ಹೇಗೆ ಕಾಣುತ್ತೆ ಪ್ರಕೃತಿ ಅಂದ್ರೆ, ಪ್ರಕೃತಿಯಿಂದಲೇ ನಾವು ಹುಟ್ಟಿರೋದ್ರಿಂದ ಪ್ರಕೃತಿ ನಮ್ಮ ತಂದೆ ತಾಯಿ, ನಮ್ಮನ್ನು ಹೆತ್ತ ತಂದೆ ತಾಯಿ. ಪ್ರಕೃತಿ ಮಾತೆ, ಪ್ರಕೃತಿ ಪಿತಾ. ಮಾತೆನೂ ಹೌದು, ಪಿತಾ ಹೌದು. ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ನೇರವಾಗಿ ಹೇಳ್ತಾನೆ ಕೃಷ್ಣ, ಪಿತಾಹಂ ಅಸ್ಯ ಜಗತ ಮಾತಾ ಧಾತ ಪಿತಾಮಹ ಅಂತ. ನಾನೇ ಈ ಪ್ರಪಂಚಕ್ಕೆ ತಂದೆ, ನಾನೇ ಈ ಪ್ರಪಂಚಕ್ಕೆ ತಾಯಿ, ನಾನೇ ನಿಮ್ಮನ್ನೆಲ್ಲ ಕಾಪಾಡ್ತಾ ಇರೋ ಧಾತ. ನಿಮ್ಮ ತಾತ ಇದ್ರೆ ಅದು ನಾನೇ ಅಂತ ಹೇಳ್ತಾನೆ. ಹಾಗಂದ್ರೆ ಏನರ್ಥ? ಇದು ಲಾಜಿಕಲಿ ಅಪಿಯರ್ಸ್ ಅಬ್ಸರ್ಡ್. ತಂದೆ ಆಗಿರೋ ತಾತ ಹೇಗಾಗಕ್ಕೆ ಸಾಧ್ಯ? ಆದ್ರೆ ವಾಟ್ ಹಿ ಮೀನ್ಸ್ ದಟ್ ಪೊಯಿಟ್ರಿ, ಭಗವದ್ಗೀತೆ ಇಸ್ ನಾಟ್ ಎ ಲಾಜಿಕಲ್ ಬುಕ್, ಇಟ್ ಇಸ್ ಎ ಪೊಯಿಟ್ರಿ. ಆ ಪೊಯಿಟ್ರಿಯಲ್ಲಿ ಏನು ಪ್ರಕಾರ ತಂದೆ ಇದ್ರೆ ನಾವು ಹುಟ್ಟೋದಕ್ಕೆ ಕಾರಣವಾದದ್ದು ಪ್ರಕೃತಿ ಅಂತ. ಆದ್ದರಿಂದ ನಮ್ಮನ್ನ ಪೋಷಿಸ್ತಾ ಇರೋದನ್ನು ಕೂಡ ಪ್ರಕೃತಿ ಅಂತ. ಆದ್ರಿಂದ ನಮ್ಮ ತಂದೆ ತಾಯಿ ಅಂದ್ರೆ ಪ್ರಕೃತಿಯ ಬಗ್ಗೆ ಗೌರವ ಇರುತ್ತೆ. ನಮ್ಮನ್ನ ಪೋಷಿಸಿದ್ದು ಅಂದ್ರೆ ಏನಾಗುತ್ತೆ? ಅದು ಕೊಡೋಕ್ಕಿದೆ, ನಾ ತಗೊಳಕಿದ್ದೀನಿ ಅಂತ ಆಗತ್ತೆ. ಪೋಷಿಸಿದ್ದು ಆಮೇಲೆ ಇನ್ನೂ ನಾವು ದೊಡ್ಡ ಮನುಷ್ಯರಾಗ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗಿನ ನಾನ್ ದೊಡ್ಡದಾಗಿದ್ದೀನಿ, ನಮ್ಮ ಅಪ್ಪ ಅಮ್ಮನ ಏನ್ ಕೇಳೋದು ಅಂದ್ರೆ ನಮ್ಮ ಅಪ್ಪ ಅಮ್ಮನ ಹತ್ರ ಆದಷ್ಟು ಜಗಳಕ್ಕಾದ ಆದಷ್ಟು ಕಿತ್ಕೋಬೇಕು ಅಂತ ನಾನು ತಂದೆ ತಾಯಿಗಳ ಹತ್ರ ಹಠಮಾರಿ ಮಗುವಿನ ಹಾಗೆ ಪ್ರಕೃತಿಯಲ್ಲಿರುವ ಎಲ್ಲ ವಸ್ತುಗಳಿಗೂ ಕೈ ಚಾಚಿಸ್ತಾ ಹೋಗ್ತೀನಿ. ಕೊಡದೇ ಇದ್ರೆ ಬೆದರಿಸಿ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಇದು ನನ್ನ ಪ್ರಕೃತಿಯ ಸಂಬಂಧ ಪರಿಸರ ಅನ್ನೋ ಭಾವನೆಯಿಂದ ನೋಡಿದ್ರೆ. ಇನ್ನೂ ನಾನು ಸ್ವಾರ್ಥಿ ಆದರೆ ಏನ್ ಮಾಡ್ತೀನಿ ಅಂದ್ರೆ, ಆ ಪ್ರಕೃತಿ ಅನ್ನೋದು ಊಟದ ತಟ್ಟೆ, ಅಲ್ಲಿ ಬೇಕಾದಷ್ಟು ಊಟ ಇದೆ, ಆ ಊಟನೆಲ್ಲ ತಿಂದು ನಾನು ಸುಖವಾಗಿರ್ತೀನಿ ಅಂತ ಪ್ರಕೃತಿಯನ್ನ ಒಂದು ಖಾದ್ಯ ವಸ್ತುಗಳ ಸಂಗ್ರಹ ಅನ್ನೋ ರೀತಿಯಲ್ಲಿ ನಾನು ನೋಡ್ತೀನಿ. ಇನ್ನೂ ಆದ್ರೆ ಪ್ರಕೃತಿ ಬೆಪ್ ಮುಂಡೆದು ನಾನು ಏನ್ ಮಾಡಿದ್ರು ಮಾಡಿಸ್ಕೊಳ್ಳುತ್ತೆ, ಏನ್ ಶಿಕ್ಷೆ ಕೊಟ್ಟರು ಕೊಡುತ್ತೆ. ನಾನೇನ್ ಮಾಡ್ತೀನಿ ಅಂದ್ರೆ ಈ ಪ್ರಕೃತಿಯನ್ನ ಮೂಕರನ್ನ ಬಡಿದು ಲೂಟಿ ಮಾಡಿದ ಹಾಗೆ, ಮನೇಲಿ ಮೂಕರಿದ್ದಾರೆ ಅಂತ ಇಟ್ಕೊಳ್ಳೋಣ, ಒಂದ್ ಮನೇಲಿ ಇಬ್ರು ಮೂಕರಿದ್ದಾರೆ, ಆ ಮನೆ ಮೇಲೆ ಬೇಕಾದಷ್ಟು ಆಸ್ತಿ ಇದೆ ಅಂದ್ರೆ ಬಂದ್ ತಗೊಂಡ್ ಹೋದ್ರು ಯಾರು ಅಂತ ಅವ್ರು ಹೇಗೂ ಗೊತ್ತಾಗಲ್ವಲ್ಲ, ಅದನ್ನ ಲೂಟಿ ಮಾಡೋ ಹಾಗಾಗಿದ್ದೀನಿ. ಅದರಿಂದ ಪ್ರಕೃತಿ ಅನ್ನೋದು ಪ್ರತಿಭಟಿಸಲು ತಾಕತ್ತಿಲ್ಲದ ಮೂಕ ಸಾಕ್ಷಿ. ಅದಕ್ಕೆ ನಾನು ಸಾಧ್ಯವಾದಷ್ಟು ಪ್ರಕೃತಿಯಿಂದ ಲೂಟಿ ಮಾಡಬೇಕು ಅನ್ನುವ ಭಾವನೆ ಇದೆ ಅನ್ನುವಂಥದ್ದು ಗಮನಿಸಬೇಕಾದ್ದು. ಈ ಭಾವನೆ ಬಂದದ್ದರಿಂದಲೇ ಈ ಲೂಟಿಯ ಅತಿರೇಕಕ್ಕೆ ಹೋಗಿ ಪ್ರಕೃತಿಯಲ್ಲಿ ಏರುಪೇರಾದದ್ದರಿಂದಲೇ ಪರಿಸರ ಅನ್ನುವಂಥದ್ದನ್ನ ಮೊದಲು ಪರಿಸರದ ಪ್ರಜ್ಞೆ ವಿಜ್ಞಾನಿಗಳು ಮೂಡಿಸ್ಕೊಂಡ್ರು. ಆಮೇಲೆ ಜನಗಳಿಗೆ ಏನೇನೋ ಹೇಳಿ ಪ್ರಯತ್ನ ಪಟ್ರು, ಅವನಿಗೆ ಅದೂ ಆಗ್ಲಿಲ್ಲ. ಬಾಲ್ಯದಿಂದಲೇ ಅವ್ರಿಗೆ ಅಷ್ಟು ಪ್ರಜ್ಞೆ ಬರಬೇಕು ಅಂತ ಇವತ್ತು ಪಠ್ಯ ಪುಸ್ತಕಗಳಲ್ಲಿ ಪರಿಸರದ ಬಗ್ಗೆ ಪ್ರಾಥಮಿಕ ಹಂತದಿಂದ ತರಬೇಕು ಅಂತ ಯಾವುದು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರಿಂದ ಈಗ ನೀವು ಯಾವುದೇ ಅಧ್ಯಯನ ಮಾಡ್ಲಿ, ಯಾವುದೇ ಕ್ಷೇತ್ರದ ಅಧ್ಯಯನ ಮಾಡಿದ್ರು ಪರಿಸರದ ಅಧ್ಯಯನ, ಸಂವಿಧಾನದ ಅಧ್ಯಯನ ಕಡ್ಡಾಯ ಅಂತ ಈಗ ಮಾಡಿರುವಂತಹ ಶಿಕ್ಷಣ ಪದ್ಧತಿ ಇದೆ. ಆ ಪದ್ಧತಿಯ ಹಿಂದೆ ಇರುವ ಆಶಯ ಗಮನಿಸಿ. ಏನಪ್ಪಾ ಅಂತಂದ್ರೆ ಅವ್ರು ಏನಾದ್ರೂ ಓದಿದ್ರು ಕೂಡ ಪರಿಸರದ ಬಗ್ಗೆ ನಿರಂತರವಾದ ಎಚ್ಚರ, ಪರಿಸರ ನನ್ನದು, ಅದು ಕೆಟ್ರೆ ಇಡೀ ನಾನೊಬ್ಬನೇ ಅಲ್ಲ, ಇಡೀ ಜೀವಿಗೋಲುವೆ ಕೆಡುತ್ತೆ ಅನ್ನುವಂತಹ ಭಾವನೆ ಮೂಡುವಂಥದ್ದು ಅನ್ನುವಂಥದ್ದನ್ನ ಗಮನಿಸಿ. ಹೀಗಾಗಿ ಪರಿಸರ ದಿನಾಚರಣೆ ಮಾಡಬೇಕು ಅಂತ ಬಂದದ್ದು. ಈಗ ಇಲ್ಲಿ ಗಮನಿಸಿ, ಈ ಅಂಶಗಳನ್ನೆಲ್ಲ ಗಮನಿಸಿದಾಗ ಮುಂಚೆ ಇಲ್ಲದ
ಒಂದು ಕಾಳಜಿ ಈಗ ಪರಿಸರದ ಬಗ್ಗೆ ಯಾಕೆ ಬಂದಿತು ಅನ್ನುವಂಥದ್ದು. ಸಾಮಾನ್ಯಕ್ಕೆ ಚೈತ್ರ ಮಾಸದಲ್ಲಿ ಚಿಗುರು ಬರಬೇಕು, ಚಿಗುರು ಗಿಡಗಳಲ್ಲಿ ಬಂದಿದೆ. ಈಗ ಜ್ಯೇಷ್ಠ ಮಾಸದಲ್ಲಿ ವಿಪರೀತ ಗಾಳಿ ಇರಬೇಕಾಗಿತ್ತು, ಗಾಳಿ ಇಲ್ಲ. ವಿಪರೀತ ಬಿಸಿಲಿದೆ, ಬಿಸಿಲಿದ್ರೆ ಈಗ ಮಳೆ ಬರ್ತಾ ಇದೆ, ಮಳೆ ಬರ್ತಿದೆ ಹೊರತು ಗಾಳಿ ಇಲ್ಲ. ಹೀಗಾಗಿ ಪರಿಸರದಲ್ಲಿ ಗೋಚರವಾದ ಏರುಪೇರುಗಳು ಆಗ್ತಾ ಇರೋದಕ್ಕೆ ಮನುಷ್ಯನ ಒಂದು ಪರಿಸರದ ತಪ್ಪಾಗಿ ನಿಭಾಯಿಸಿರುವಂಥದ್ದು, ಮಿಸ್ಮ್ಯಾನೇಜ್ಮೆಂಟ್ ಮಾಡಿರೋದಕ್ಕೆ ಕಾರಣ ಅಂತ ಒಂದು ವಾದ ಇದೆ. ಆದ್ದರಿಂದ ಪರಿಸರದ ಬಗ್ಗೆ ನಾನು ಬೇರೆ ಪರಿಸರದ ಬಗ್ಗೆ ಅಂದ್ರೆ ನೋಡಿ, DVG ಮಂಕುತಿಮ್ಮನ ಕಗ್ಗದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ, ಪ್ರಕೃತಿ ಅನವರತ ಮನುಜನನು ತಿದ್ದುತ್ತಿದೆ, ಪ್ರಕೃತಿ ಹೀಗೆ ಮಾಡಬೇಡ ಅಂತ ತಿದ್ದತ್ತಂಥದ್ದು. ಹಾಗೆ ವಿಕೃತಿಸುವನವನು ಆಕೆಯ ಅಂಗಗಳ ಹಾಗೆ ಮನುಷ್ಯನ ಪ್ರಕೃತಿ ತಿದ್ದುತ್ತಾ ಇದ್ರೆ ಮನುಷ್ಯ ಪ್ರಕೃತಿಯನ್ನ ಪರಿಚಿ ಹಾಳು ಮಾಡ್ತಾ ಇದ್ದಾನೆ ಅನ್ನುವಂಥ ಮಾತನ್ನ ಮಂಕುತಿಮ್ಮನದಲ್ಲಿ ಕಗ್ಗದಲ್ಲಿ ಹೇಳ್ತಾರೆ. ನಾವು ಮಾಡುವ ಈ ಕೆಲಸಗಳು, ಅದರಲ್ಲಿ ವಿಜ್ಞಾನಿ, ಶಿಲ್ಪಿ, ಎಲ್ಲರನ್ನು ಕೃಷಿಕ, ಎಲ್ಲರೂ ಕೂಡ ಭೂಮಿಯನ್ನ ವಿಕೃತಿ ಮಾಡೋರೆ, ಯಾರು ಮಾಡೋರಲ್ಲ ಅನ್ನೋದನ್ನ ಕೂಡ DVG ಆ ಪದ್ಯದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಸೊ ಅದರಿಂದ ಈಗ ಪ್ರಕೃತಿಯನ್ನ ನಾವೆಲ್ಲರೂ ಸೇರಿ ಹಾಳು ಮಾಡ್ತಾ ಇದ್ದೀವಿ, ಆ ಪ್ರಕೃತಿಯ ಮೌನವನ್ನ ನಾವು ದುರುಪಯೋಗ ಪಡಿಸ್ಕೋತಾ ಇದ್ದೀವಿ ಎನ್ನುವಂತ ಪ್ರಜ್ಞೆಯನ್ನ ಮೂಡಿಸುವುದಕ್ಕೋಸ್ಕರ ಈಗ ಸಣ್ಣ ಮಕ್ಕಳಿಂದಲೇ ಪ್ರಕೃತಿಯ ಬಗ್ಗೆ ಪರಿವೆಯನ್ನ ಮೂಡಿಸ್ಬೇಕು. ನಮ್ಮ ಆಲೋಚನೆಯಲ್ಲಿ ನಮ್ಮ ಹಣನ ಹೇಗೆ ಖರ್ಚು ಮಾಡ್ಬೇಕು ಅನ್ನುವಾಗ ನಂಗೆ 5,000 ರೂಪಾಯಿ ಖರ್ಚ, ನನ್ನ ಹತ್ರ 10,000 ರೂಪಾಯಿ ಇದೆ, ನಾ ಖರ್ಚು ಮಾಡಬಲ್ಲೆ, ನಂಗೆ ಹಕ್ಕಿದೆ ಅನ್ನುವ ಧೋರಣೆ ಬಿಟ್ಟು ನಾನು 10,000 ರೂಪಾಯಿ ಖರ್ಚು ಮಾಡಿದ್ರೆ ಪ್ರಕೃತಿಯ ಮೇಲೆ ಏನ್ ಪರಿಣಾಮ ಆಗ್ಬೋದು ಅಂತ ಒಂದ್ಸರಿ ಅಂದ್ರೆ ಪ್ರಕೃತಿ ಕೇಂದ್ರಿತವಾಗಿ ಆಲೋಚನೆ ಮಾಡ್ಬೇಕಾಗತ್ತೆ. ನಿರ್ಧಾರ ತಗೋಬೇಕಾದ್ರೆ ಸ್ವಸಾಮರ್ಥ್ಯ ಸ್ವ ಸಂಪತ್ತಿನ ಕೇಂದ್ರಿತವಾಗಿ ಅಲ್ಲ, ತನ್ನ ಸಂಪತ್ತು ತನ್ನ ಸಾಮರ್ಥ್ಯ ಕೇಂದ್ರಿತವಾಗಿ ಅಲ್ಲ ಅನ್ನುವ ಧೋರಣೆಯನ್ನ ಮೂಡಿಸೋದಕ್ಕೆ ಪ್ರಯತ್ನ ಮಾಡಲಾಗಿದೆ. ನಿಮಗೂ ಗೊತ್ತು, ಈಗಾಗಲೇ ಒಂದು ತಲೆಮಾರಿನ ಜನ ಪರಿಸರದ ಪಾಠವನ್ನ 3ನೇ ತರಗತಿಯಿಂದಲೇ ಓದಿ ಮುಂದಕ್ಕೆ ಬಂದಿದಾರಲ್ಲ, ಯುವಕರಿದಾರಲ್ಲ, ಆ ಕಲಿಕೆಯಿಂದ ಏನಾದರೂ ಬದಲಾವಣೆ ಆಗಿದೆಯೇ ಅಂತ ಒಂದ್ಸರಿ ಪರೀಕ್ಷೆ ಮಾಡಿ ನೋಡಿದ್ರೆ ತುಂಬಾ ಆಶ್ಚರ್ಯಕರ ರೀತಿಯಲ್ಲಿ ಅಂತಹ ಗಣನೀಯ ಬದಲಾವಣೆ ಏನೂ ಆಗಿಲ್ಲ. ನಾವು ಯಾವ ನಿರ್ಧಾರ ತೆಗೆದುಕೊಳ್ಳುವಾಗ, ಯಾವ ವೆಚ್ಚ ಮಾಡುವಾಗ, ಯಾವ ಆಸೆ ಪೂರೈಸಿಕೊಳ್ಳುವಾಗ ಇದು ಪ್ರಕೃತಿಗೆ ಏನು ಘಾಸಿ ಮಾಡುತ್ತೆ ಅಂತ ಆಲೋಚನೆ ಮಾಡಿದೀವಿಯೇ ಅನ್ನುವಂಥದ್ದು. ಯೋಚನೆ ಮಾಡಿದ್ರೆ ಆಗ ಈಗ ನಾವು ಪರಿಸರ ಅಂತ ಬಾಯಿಲಿ ಶಬ್ದವಾಗಿ ಬಂದಿದೆಯೇ ಹೊರತು ಅದು ನನ್ನ ಒಳಗಿನ ಒಂದು ನಿರ್ಧಾರದ ಒಂದು ಇದು ರಕ್ತಗತವಾಗಿಲ್ಲ, ನನಗೆ ನನ್ನ ಆಲೋಚನೆಯ ಒಂದು ಭಾಗ ಇನ್ನೂ ಆಗಿಲ್ಲ ಅನ್ನುವಂಥದ್ದನ್ನ ಗಮನಿಸ್ಬೇಕಾಗ್ತದೆ. ಈಗ ಇದು ಪರಿಸರ ಅನ್ನುವ ವ್ಯಾಖ್ಯಾನ ಕೊಟ್ಟ ಭಾರತೀಯರ ದೃಷ್ಟಿಯ ಈ ವಿಚಿತ್ರಗಳಾದ್ರೆ ಇನ್ನೊಂದು ವಿಚಿತ್ರನ ಈಗ ನಾನು ನಿಮ್ಗೆ ಹೇಳೋದಕ್ಕೆ ಪಡ್ತೇನೆ. ಏನಪ್ಪಾ ಅಂದ್ರೆ ಪ್ರಕೃತಿ ಅಂತ ಹೇಳುವಾಗ ಪರಿಸರದ ಪ್ರಶ್ನೆನೇ ಜನ ಇನ್ನೂ ಎತ್ತಿಲ್ಲದೆ ಇರುವಾಗ ಆಗ ಏನಾಗ್ತಿತ್ತು ಅನ್ನುವಂಥದ್ದನ್ನು ಯೋಚನೆ ಮಾಡೋಣ. ಪ್ರಕೃತಿ ಅನ್ನೋದು ಸೃಷ್ಟಿ ಅಥವಾ ಪ್ರಕೃತಿ ಅನ್ನುವಂಥದ್ದು ನನಗಿನ್ನ ಮುಂಚೆಯಿಂದ ಇದೆ. ನಾನು ಬಂದೆ, ನಾನು ಆ ಪ್ರಕೃತಿ ಜೊತೆ ಓಡಾಡ್ತಿದ್ದೀನಿ, ಮುಂದಿನ ತಲೆಮಾರಿನವರು ಓಡಾಡ್ತಾರೆ ಅನ್ನೋ ಭಾವನೆ ಇದ್ದಿದ್ರಿಂದ ಪ್ರಕೃತಿಯ ಬಗ್ಗೆ ಪೂಜ್ಯ ಭಾವನೆ ಇತ್ತು ಅನ್ನುವಂಥದ್ದನ್ನ ಗಮನಿಸ್ಬೇಕಾಗುತ್ತೆ. ಈಗ ಪ್ರಕೃತಿಯ ಬಗ್ಗೆ ಪೂಜ್ಯ ಭಾವನೆ ಇತ್ತು ಅಂತ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೊಡ್ಬೋದು. ನಮ್ಮಲ್ಲಿ ಅನೇಕ ಜನರ ಹೆಸರು ಪಂಚಭೂತಗಳು ಮತ್ತೆ ಪ್ರಕೃತಿಯಲ್ಲಿ ಸಿಗುವಂತ ಸಂಗತಿಗಳು. ಏನು? ಗಂಗಮ್ಮ ಅಂತಿರ್ತಾರೆ, ನೀರು; ಕಲ್ಲಪ್ಪ ಅಂತ ಇರ್ತಾರೆ, ಕಲ್ಲು ಸಾಲಿಡ್ಡು; ಇದು ಪವನ್ ಕುಮಾರ್ ಅಂತ ಇರ್ತಾರೆ. ಹೀಗೆ ಈ ಹೆಸರಿಡುವುದರಲ್ಲಿ ಕೂಡ ನಾವು ಪ್ರಕೃತಿಯನ್ನ ನೆನಪಿಸ್ತಾ ಇದ್ವಿ. ಆ ಪ್ರಕೃತಿ ನಾನಲ್ಲ, ಅದ್ರ ಬಗ್ಗೆ ಗೌರವ. ನನ್ ಮಗನಿಗೆ ಪವನ್ ಕುಮಾರ್ ಅಂತ ಹೆಸರಿಟ್ಟೆ, ಬೇರೆಯವ್ರು ಗೌರವಿಸ್ಲಿ ತಾನೇ ನಾನು ಪವನ್ ಕುಮಾರ್ ಅಂತ ಹೆಸರಿಟ್ಟಿದ್ದು. ಹೀಗೆ ಮಾಡಿದ್ದೇವೆ ಅನ್ನುವಂಥದ್ದನ್ನ ಬೇರೆ ದೇಶದಲ್ಲಿ ಆಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಹಿಂದೇನು ಅವರು ಅದೇ ಮಾಡ್ತಾ ಇದ್ರು. ಪಾಶ್ಚಿಮಾತ್ಯ ದೇಶಗಳಲ್ಲೇ ಕೂಡ ಇದು ಬ್ಲ್ಯಾಕ್ ಅಂದ್ರೆ ಏನು? ಕಪ್ಪು. ಅದು ಒಬ್ಬನ ಹೆಸರು ಬ್ಲ್ಯಾಕ್ ಅಂತ. ಐನ್ಸ್ಟೀನ್ ಅಂದ್ರೆ ಏನು? ಒಂದು ಕಲ್ಲು ಅಂತ. ಐನ್ ಅಂದ್ರೆ ಯುನೀಕ್ ಅಂತ, ವಿಶಿಷ್ಟವಾದ ಕಲ್ಲು ಅಂತ. ಅದೇ ಸಾಲಿಗ್ರಾಮ.
ಹಾಗೆ ಅಂತ ಹೀಗೆ ಅಲ್ಲೂ ಹಾಗೆ ಇತ್ತು, ಇಲ್ಲೂ ಹಾಗೆ ಇತ್ತು, ಇಲ್ಲಿ ಇನ್ನೂ ತೀವ್ರವಾಗಿತ್ತು ಅನ್ನುವಂಥದ್ದು ಗಮನಿಸ್ಬೇಕಾದ್ರೆ ಇಲ್ಲಿ ನೋಡಿ, ಆ ಗಂಗೆ ನಾನು ನೀರು ಕುಡಿದೇ ಇದ್ರೆ ಬದುಕಕ್ಕಾಗಲ್ಲ ಅಂತ ಕೃತಜ್ಞತೆಯಿಂದ ಗಂಗೆ ಅಂತ ಗಂಗಮ್ಮ ಅಂತ ಹೆಸರಿಟ್ಕೋತಾ ಇದ್ವಿ, ಅದು ಅಲ್ಲ. ಈ ಉದಾಹರಣೆಗೆ ಇದು ಬೇರೆ ಬೇಕಾದಷ್ಟು ಹೆಸರುಗಳು ಆ ಕೃತಜ್ಞತೆ ಸಲುವಾಗಿ ಕೂಡ ಅಲ್ಲ. ಈಗ ಉದಾಹರಣೆಗೆ ಕೆಲವು ಇವೆ ಗಂಗೆ ಅಲ್ಲೆಲ್ಲ ಉಪಯುಕ್ತವಲ್ಲೇ ಇರುವಂತದ್ದನ್ನು ಕೂಡ ನಾವು ದೇವರು ಅಂತ ಪೂಜೆ ಮಾಡಿರುವಂತದ್ದನ್ನ ಗಮನಿಸ್ಬೇಕು. ಈಗ ತಿಪ್ಪೇಸ್ವಾಮಿ ಅಂತಿದೆ, ಮರುಳಶಂಕರ ಅಂತಿದೆ. ಹುಚ್ಚು ಕೂಡ ಒಂದು ರೀತಿಯಲ್ಲಿ ಪೂಜ್ಯವಾದದ್ದು, ತಿಪ್ಪೆ ಅನ್ನೋದು ಕೂಡ ಪೂಜ್ಯವಾದದ್ದು. ಅಂದ್ರೇನು, ನಾವು ಹೀನವಾದದ್ದು, ಪ್ರಕೃತಿಯಲ್ಲಿ ಹೀನವಾದದ್ದು ನಾನಲ್ಲ, ನನಗೆ ಅಗತ್ಯವಾದದ್ದು ನಾನು ಅನ್ನೋ ಸ್ವಾರ್ಥವೂ ಇಲ್ಲ. ಹೆಸರುಗಳನ್ನ ನೀವು ಗಮನಿಸಿದ್ರೆ ಮಾಡಿದ್ರೆ. ಹಾಗಾಗಿ ಇದನ್ನ ನೆನಪು ಮಾಡುವ ಸಲುವಾಗಿ ಎನ್ನೋ ಹಾಗೆ ಕುವೆಂಪು ಅವರು ಗೊಬ್ಬರದ ಮೇಲೆ ಒಂದು ಪದ್ಯ ಬರೆದರು. ಗೊಬ್ಬರ ಅಂತ ನೀನ್ ಮೂಗು ಮುರಿತೀಯಲ್ಲ, ಆ ಗೊಬ್ಬರದಿಂದಲೇ ನಿನ್ನ ಊಟ ಸಿಗುತ್ತೆ ಅನ್ನುವ ದೃಷ್ಟಿಯಿಂದ ತುಳಿತಕ್ಕೆ ಒಳಗಾಗಿರುವ ದೀನ ದಲಿತರೆಲ್ಲರ ಪ್ರತಿನಿಧಿಯಾಗಿ ಅವರು ಗೊಬ್ಬರವನ್ನ ಬರೆದಿದ್ರು. ಅವರು ಕುವೆಂಪು ಅವರ ಗೊಬ್ಬರವನ್ನ ಬರಿಬೇಕು ಅಂತ ಅನ್ನೋ ಅಂಥದ್ದು ಒಬ್ಬ ಇಂಗ್ಲಿಷ್ ಕವಿಗೆ ಹೊಳೆಯೋದಿಲ್ಲ, ಇವ್ರು ಹೊಳೆಯುತ್ತೆ. ಹೇಗೆ ಹೊಳೆಯುತ್ತೆ ಅಂದ್ರೆ ಆ ಪರಂಪರೆಯಲ್ಲಿ ಹಾಗೆ ಬಂದಿದೆ. ದೇವರು ಸರ್ವಾಂತರ್ಯಾಮಿ ಎನ್ನುವ ಭಾವನೆಯನ್ನ ನಾವು ಬಾಯಿನಲ್ಲಿ ಹೇಳ್ತೀವಿ ಹೊರತು ಆಚರಣೆಗೆ ತರೋದಿಲ್ಲ. ಈಗ ಬಾಯಲ್ಲಿ ದೇವ್ರ ಸರ್ವಾಂತರ್ಯಾಮಿ ಇದೆ, ಯಾವುದೋ ಊರಿಗೆ ಹೋಗಿ ಅಲ್ಲಿ ದೇವರನ್ನ ನೋಡಿ ನಾನು ಧನ್ಯಭಾವ ಪಡ್ಕೋಬೇಕಾಗಿರ್ಲಿಲ್ಲ. ಬೇರೆ ಧರ್ಮದವ್ರು ಹಾಗೆ ಮಾಡ್ತಾರೆ, ಮೆಕ್ಕಾಗಿ ಹೋಗ್ತಾರೆ, ಮದೀನಾಗ ನಾವು ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ, ಎಲ್ಲೆಲ್ಲ ಹೋಗ್ತೀವಿ. ನಾನೀಗ ಯಾರನ್ನ ಇದನ್ನೆಲ್ಲ ನಾನು ಚರ್ಚೆ ಮಾಡಿ ಖಂಡಿಸ್ತಾ ಇಲ್ಲ, ನಾನು ಹುಡುಕ್ತಾ ಇದ್ದೀನಿ ಹೇಗೆ ನಾವು ಪರಿಸರವನ್ನ ಅಲ್ಲ ಪ್ರಕೃತಿ ಅಂತ ಹೇಳಿ ಪರಿಸರಕ್ಕಿನ್ನ ಭಿನ್ನವಾದ ಧೋರಣೆಯನ್ನ, ಭಿನ್ನವಾದ ಸಂಬಂಧವನ್ನ ಪ್ರಕೃತಿ ಜೊತೆಲಿ ಸ್ಥಾಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀವಿ ಅಂತ. ಹಾಗೆ ನೋಡಿದ್ರೆ ಈ ವಾಕ್ಯನೇ ತಪ್ಪು. ಪ್ರಕೃತಿಯ ಜೊತೆಲಿ ನಾನ್ ಸಂಬಂಧ ಸ್ಥಾಪಿಸ್ಕೊಳ್ಳೋದೇನು, ಈಗಾಗಲೇ ಸಂಬಂಧ ಇದೆ ಅಂತ ನಮ್ಮ ಪರಂಪರೆ ಹೇಳ್ತಾ ಬರುತ್ತೆ. ಆದ್ರಿಂದ ಈ ಪೂಜ್ಯ ಭಾವ, ತ್ಯಾಜ್ಯ ಭಾವ ಎರಡು ಹೊರಗಡೆ ಮನೆ ಒಳಗೆ ಬಂದು ಮನೆ ಹೊರಗಡೆ ನಿಂತ್ಕೊಂಡು ಮನೆ ಒಳಗೆಲ್ಲ ಕಸ ಇದೆ ಇಲ್ಲ ಮನೆ ನೀಟಾಗಿದೆ ಅಂತ ಹೇಳ್ಬೋದು. ಮನೆ ಒಳಗಿದ್ಕೊಂಡು ಹೇಳೋದ್ ಬೇರೆ, ಮನೆ ಹೊರಗಡೆ ಇದ್ಕೊಂಡು ಹೇಳೋದ್ ಬೇರೆ. ಹಾಗಾಗಿ ಒಂದು. ಎರಡನೇದೇನಂದ್ರೆ, ನಮ್ಮ ಪರಂಪರೆಯ ಬೇರೆ ಬರವಣಿಗೆಗಳನ್ನ ಒಂದ್ಸರಿ ನೋಡೋಣ. ಈಶಾವಾಸ್ಯೋಪನಿಷತ್ತು ಅಂತ ಒಂದಿದೆ. ಆವಾಸ್ಯ ಅಂದ್ರೇನೆ ನೆಲೆ ಅಂತ, ಇರುವ ಜಾಗ ಅಂತ. ಈಶಾವಾಸ್ಯ ಅಂದ್ರೆ ಇಡೀ ಸೃಷ್ಟಿಕರ್ತನೇ ಈ ಪ್ರಕೃತಿಯಲ್ಲಿ ಇದ್ದಾನೆ. ನಮ್ಗೆ ಸೃಷ್ಟಿಕರ್ತ ಸೃಷ್ಟಿ ಎರಡು ಬೇರೆ ಅಲ್ವೇ ಅಲ್ಲ. ಸೃಷ್ಟಿಕರ್ತ ಅನ್ನೋದು ಸೃಷ್ಟಿಯ ಅವ್ಯಕ್ತ ರೂಪ, ಸೃಷ್ಟಿ ಅನ್ನೋದು ಆ ಅವ್ಯಕ್ತ ರೂಪದ ವ್ಯಕ್ತ ರೂಪ. ಇಂದ್ರಿಯಗಳಿಗೆ ಕಾಣುವ ವ್ಯಕ್ತ ರೂಪವಾಗಿರೋದನ್ನ ಸೃಷ್ಟಿ ಅಂತೀವಿ. ಆದ್ರೆ ಅದಕ್ಕೆ ಕಾರಣವಾದಂತಹದ್ದು ಇದೆಯಲ್ಲ, ಅದು ಬುದ್ಧಿಗೆ ಮಾತ್ರ ಹೊಳೆಯುತ್ತಲ್ಲ, ಅದನ್ನ ಸೃಷ್ಟಿಕರ್ತ ಅಂತೀವಿ ನಾವು. ಸೃಷ್ಟಿಕರ್ತ ಅನ್ನೋ ಪರ್ಸನ್ ಅಂತ ಹೇಳ್ಬಿಟ್ಟ ತಕ್ಷಣ ಒಬ್ಬ ದೇವರಿದ್ದಾನೆ, ಅವನೆಲ್ಲ ನೋಡ್ಕೋತಿದ್ದಾನೆ ಅಂತ ಭಾವಿಸಿದ್ದಾರೆ ಅಂತ ಅನ್ನುವಂತ ತೀರ್ಮಾನಗಳಿಗೆ ಅನೇಕ ಜನ ಈ ವಿಚಾರವಾದಿಗಳು ಹೇಳೋದುಂಟು. ಆದ್ರೆ ಅವ್ರ ದೌರ್ಬಲ್ಯ ಏನಪ್ಪಾ ಅಂದ್ರೆ, ಅವ್ರು ಕೆಟ್ಟವರಲ್ಲ, ಅವ್ರ ದೌರ್ಬಲ್ಯ ಏನು ಅಂತಂದ್ರೆ, ಈಗ ಯಾಕೋ ಮಳೆರಾಯ ಕೈ ಕೊಟ್ಬಿಟ್ಟ ಅಂತ ನಾನು ಅಂತೀನಿ. ಮಳೆರಾಯ ಕೈ ಕೊಟ್ಬಿಟ್ಟ ಅಂತಂದ್ರೆ ನಾನು ಮಳೆ ಕೊಡೋನು ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ನಂಬ್ಕೊಂಡು ಹೇಳ್ತಿದ್ದೀನ ನಾನು? ಇಲ್ಲ, ಮಳೆ ಅನ್ನೋದನ್ನ ಪರ್ಸಾನಿಫೈ ಮಾಡಿದ್ದೀನಿ. ಆದ್ದರಿಂದ ಈ ಕಾವ್ಯ ಹೇಗೆ ರೂಪಕಗಳ ಜೊತೆಲಿ ಬದುಕತ್ತೋ ಹಾಗೆ ಧರ್ಮ ತತ್ವಶಾಸ್ತ್ರಗಳು ರೂಪಕದ ಮೂಲಕ ಬದುಕತ್ವೆ. ನೋಡಿ, ಇದರಲ್ಲಿ ಹಾಗೆ ಹೇಳ್ತಾರೆ, ಈಶಾವಾಸ್ಯೋಪನಿಷತ್ನ ಮೊದಲನೇ ಶ್ಲೋಕವೇ ಇದು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತಾಂ ಜಗತ್. ಈ ಇಡೀ ಪ್ರಪಂಚ ಈಶನ ಆವಾಸ ಸ್ಥಾನ. ನಾನು ಯಾವ ದೇವರನ್ನ ಪೂಜೆ ಮಾಡ್ತೀನೋ ಆ ದೇವರ ಆವಾಸ ಸ್ಥಾನ ಅದು ಯಾವುದು? ಪ್ರಕೃತಿ. ಅದರಿಂದ ಜೋಪಾನದಿಂದ ಮಾಡ್ಬೇಕು ಅನ್ನುವಂಥದ್ದು. ಅಯ್ಯೋ, ಅದ್ಯಾವ್ದೋ ಉಪನಿಷತ್ತು ನೀವು ಹೇಳಿದ್ರಿ, ಇವಾಗ ಏನಿದೆ ಹೇಳಿ ಅಂತಂದ್ರೆ, ಬಿಡಿ ಉಪನಿಷತ್ನ. ಸರ್ವಜ್ಞ ಏನ್ ಹೇಳ್ತಾನೆ? ಕಲ್ಲನೆ ಒಟ್ಟಿ ಕಲ್ಲು ಮೇಲ್ ಕಲ್ಲಿಟ್ಟು ಕಲ್ಲ ಮೇಲ್ ಕಲ್ಲ ಎಳೆಯುವ ಮಾನವರು ಕಲ್ಲಿನಂತಹರು ಸರ್ವಜ್ಞ ಅಂತ ಹೇಳ್ತಾನ. ಕಲ್ಲನ್ನೇ ದೇವರು ಅಂತ ಪೂಜೆ ಮಾಡ್ಬಿಟ್ಟು ಕಲ್ಲಿಂದಲೇ ಮನೆ ಕಟ್ಟಿ ಮೇಲ್ ಕಲ್ಲೆಳೆಯುವವರು ಅವಾಗ ಅಲ್ಲೆಲ್ಲ ದೇವ್ರ ಜ್ಞಾಪಕ ಬಂತ ಅವ್ರಿಗೆ ಅನ್ನುವಂತಹ ಪ್ರಶ್ನೆಯನ್ನ ಸರ್ವಜ್ಞ ಕೇಳ್ತಾನೆ. ಆ ಕೇಳ್ಬೇಕಾದ್ರೆ ಹಂಗ ಈಶಾವಾಸ್ಯದ ಪರಂಪರೆಯನ್ನ ಆತನು
ಅನುಮೋದನೆ ಮಾಡಿದ್ದಾನೆ. ವಚನಕಾರರು ಅಲ್ಲಮ್ಮ ಪ್ರಭು ಅವ್ರು ಹೇಗೆ ಹೇಳಿದೆ, ನೀವು ಬಂದು ದೇವ್ರಿಗೆ ನೀರ್ ತಗೊಂಬಂದು ಅಭಿಷೇಕ ಮಾಡ್ಬಿಟ್ಟು ವರ ಕೇಳ್ತಿರಲ್ಲ, ನಿಮ್ಗೆ ನಾಚಿಕೆ ಆಗ್ಬೇಕು. ಆ ಪುಣ್ಯ ಯಾರಿಗೋಗ್ಬೇಕು? ನೀರ್ಗೋಗ್ಬೇಕು. ಹೂ ತಗೊಂಬಂದು ಪೂಜೆ ಮಾಡ್ತಿರಲ್ಲ, ನೀವು ಪೂಜೆ ಮಾಡ್ತಿರಲ್ಲ, ಆ ಪೂಜೆ ಮಾಡಿದ್ರೆ ಪುಣ್ಯ ಯಾವಾಗ ಹೋಗ್ಬೇಕು? ಆ ಗಿಡಕ್ಕೆ ಹೋಗ್ಬೇಕು. ಗಿಡ ನಿಮ್ಗೆ ಹೂ ಕೊಡ್ಬೇಕು, ನದಿ ನಿಮಗೆ ನೀರ್ ಕೊಡ್ಬೇಕು, ನೀವು ಪೂಜೆ ಮಾಡ್ಬಿಟ್ಟು ವರ ಕೇಳ್ಬೇಕಾ ಅಂತ ಹೇಳ್ಬೇಕಾದ್ರೆ ಅಂದ್ರೆ ಏನಾಯ್ತು, ಮಳೆ ರಾಯ ಅನ್ನುವಾಗ ನನ್ನ ಹಾಗೆ ನಿನಗೂ ಮಾನ್ಯತೆ ಮಾಡ್ತೀನಿ ಅನ್ನುವಾಗ ಕಾವ್ಯದಲ್ಲಿ ಪರ್ಸನಿಗೆ ವರುಣ ಅಂತ ಹೇಳ್ಬಿಡ್ತೀವಿ, ಒಂದ್ ಹೆಸರು ಹೇಳ್ತೀವಿ. ಹಾಗಂದ ತಕ್ಷಣ ಎಲ್ರು ವರುಣ ಅಂತ ಒಬ್ಬ ವ್ಯಕ್ತಿ ಇದ್ದ, ಎಲ್ಲ ಮಳೆ ತರ್ತಿದ್ದ ಅಂತ ಅನ್ನೋ ನಂಬಿಕೆ ಇದೇ ಇತ್ತು ಅಂತ ಯಾರು ಹೇಳೋದಿಲ್ಲ. ಒಂದೇ ಶಬ್ದಕ್ಕೆ 3 ರೀತಿಯ ಅರ್ಥ ಇದೆ ಅಂತ ಹೇಳ್ತಾರೆ. ಅಧಿಭೌತಿಕ ಅರ್ಥ, ಅಧಿದೈವಿಕ ಅರ್ಥ, ಆಧ್ಯಾತ್ಮಿಕ ಅರ್ಥ ಅಂತ. ಅಧಿಭೌತಿಕ ಅರ್ಥ ಅಂದ್ರೆ ಕಾಂಕ್ರಿಟೈಸ್ ಮಾಡಿ ಹೇಳೋದು. ದೇವರು ಅಂದ್ರೆ ಈ ಲಿಂಗ, ಈ ವಿಗ್ರಹ, ಈ ಫೋಟೋ ಅನ್ನೋದು, ಇದು ಅಧಿಭೌತಿಕ ಅರ್ಥ. ಅಧಿದೈವಿಕ ಅರ್ಥ ಅಂದ್ರೆ ದಿ ಸಿಂಬಲೈಸಸ್ ದಿ ಹೋಲ್ ಕ್ರಿಯೇಷನ್ ಅನ್ನೋದು ಅಧಿದೈವಿಕ ಅರ್ಥ. ಆಧ್ಯಾತ್ಮಿಕ ಅರ್ಥ ಅಂದ್ರೆ ಈ ಮೂರ್ತವಾದದ್ದನ್ನೆಲ್ಲ ಅಮೂರ್ತವಾಗಿಸುವಂಥದ್ದು ಅನ್ನುವಂಥ ಅರ್ಥ. ಹಾಗಾಗಿ ಪರಿಸರದ ಮತ್ತು ಮಾನವನ ಸಂಬಂಧವನ್ನ ಭಾಷೆ ಹೇಗೆ ಹೇಳ್ತಾ ಬಂತು. ಈಗ ನಾವು ಅದೆಲ್ಲ ಮರ್ತ್ಬಿಟ್ಟು ಆ ಪರಿಸರದ ಪಠ್ಯ ಪುಸ್ತಕದ ಆಲೋಚನೆ ಅದನ್ನ ಸರಿ ತಪ್ಪು ನಾನು ಹೇಳ್ತಿಲ್ಲ, ಆದ್ರೆ ಮರ್ತ್ಬಿಟ್ಟಿದ್ದು ಎಷ್ಟು ಆಶ್ಚರ್ಯ ಅನ್ನುವಂಥದ್ದನ್ನು ಮಾತ್ರ ನಾನು ನಿಮ್ಮ ಮುಂದೆ ಅಡಿಗೆರೆ ಹಾಕಿ ಹೇಳ್ತಾ ಇದ್ದೀನಿ ಅನ್ನುವಂಥದ್ದು ಬಿಟ್ಕೊಳ್ಳಿ. ಆಗಸ್ಟ್ ಕಾಮ್ಟ್ ಅಂತ ಒಬ್ಬ ಫಿಲಾಸಫರ್ ಇದ್ದ, ಆಗಸ್ಟ್ ಕಾಮ್ಟ್ ಅಂತ. ಅವನು ಹೇಳ್ತಿದ್ದ, ಪ್ರಕೃತಿಯನ್ನ ನಾವು ಮನುಷ್ಯ ವಿಜ್ಞಾನಿಗಳ ಅರ್ಥ ಮಾಡ್ಕೋಬೇಕಾದ್ರೆ, ನಿಸರ್ಗ ಅಧ್ಯಯನ ಮಾಡೋರೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ, ಅವಾಗ ವಿಜ್ಞಾನಿಗಳು ಅಂತಾನೆ ನ್ಯಾಚುರಲ್ ಫಿಲಾಸಫರ್ಸ್ ಅಂತ ಕರೆಯೋರು, ನೈಸರ್ಗಿಕ ದಾರ್ಶನಿಕರು ಅಂತ ಕರೆಯೋರು ವಿಜ್ಞಾನಿಗಳನ್ನ. ಇಲ್ಲಿ ಅವನು ಹೇಳ್ತಾ ಇದ್ದಿದ್ದೇನಂದ್ರೆ 3 ಸ್ಟೇಜ್ ಇದೆ, 3 ಹಂತ ಇದೆ. ಏನಪ್ಪಾ ಅದು? ಒಂದು ಹಂತ, ಮೊದಲನೇ ಹಂತ ಏನು ಅಂದ್ರೆ ಅದನ್ನು ದೇವರು ಅಂತ ಪೂಜಿಸೋದು. ಎರಡನೇ ಹಂತ ಏನು ಅಂದ್ರೆ ಇದೇನು ದೇವರಲ್ಲ ಅಂತೂ ನನಗೆ ನನ್ನ ಅರಿವಿಗೆ ಮೀರಿದ್ದು ಅಂತ ನೋಡೋದು ಎರಡನೇ ಹಂತ. ಮೂರನೇ ಹಂತ ಏನು ಅಂತಂದ್ರೆ ನಾನು ಅದನ್ನ ನನ್ನ ಅರಿವಿಗೆ ತಂದ್ಕೊಂಡು ಅದರ ನಿಯಮಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ಅದನ್ನ ನನ್ನ ಇಷ್ಟಕ್ಕೆ ಉಪಯೋಗಿಸೋದು ಅಂತ ಅರ್ಥ. ಅವನು ಹೇಳ್ತಿದ್ದ, ಮೊದಲನೇ ಹಂತದಲ್ಲಿ ಇನ್ನೂ ಕೆಲವೆಲ್ಲ ಪ್ರಕೃತಿಯ ಮತ್ತು ನಿಸರ್ಗದ ಹುಟ್ಟು ಸಾವಿನ ಇದ್ದೇ ಇದೆ, ಅದು ಎಲ್ಲ ಕಾಲಕ್ಕೂ ಇರೋ ಕಾಣ್ತಾ ಇದೆ. ಪ್ರಜ್ಞೆ ಅನ್ನೋದನ್ನ ಭೌತಶಾಸ್ತ್ರದಲ್ಲಿ ವಿವರಿಸಕ್ಕಾಗಲ್ಲ. ಕಾನ್ಶಿಯಸ್ನೆಸ್ ನ ಪ್ರಜ್ಞೆ ಅಂತ ನೋಡಿದ್ರೆ ಪ್ರಕೃತಿನೂ ಬದಲಾಗುತ್ತೆ, ನಾನು ಬದಲಾಗ್ತೀನಿ ಅಂತ ಈ ಕ್ವಾಂಟಮ್ ಮೆಕ್ಯಾನಿಕ್ಸ್ ಹೇಳಿದ್ದೀನಿ. ಭಾರತೀಯ ಇದರಲ್ಲಿ ಪ್ರಸ್ತಾಪ ಇದೆ, ಆ ತರ ಪರೋಕ್ಷವಾದ ಪ್ರಸ್ತಾಪ ಇದೆ. ಇಲ್ಲಿ ಅದೆಲ್ಲ ನಾನು ಹೇಳ್ಕೊಟ್ಟಿಲ್ಲ. ಈ ಪ್ರಶ್ನೆ ಏನಂದ್ರೆ ಪರಿಸರಕ್ಕೂ ನನಗೂ ಸಂಬಂಧ ಏನು ಅನ್ನೋದನ್ನ ನೋಡಿದ ರೀತಿ ಇದೆಯಲ್ಲ ಹಾಗಿದೆ ಅಂತ. ಆ ದೃಷ್ಟಿಯಿಂದ ಆಗಸ್ಟ್ ಕಾಮ್ಟೆ ಪಾಸಿಟಿವಿಸಮ್ ಅಂತ ಕರೀತಾರೆ ಇದಕ್ಕೆ. ಅದರ ದೃಷ್ಟಿಯಿಂದ ನೋಡಿದ್ರೆ ಭಾರತೀಯರು ಅಲ್ಲಿಗೆ ನಿಂತು ಹೋಗ್ಬಿಟ್ರು. ಏನಂದ್ರೆ ದೇವರು ಅಂತ ಪೂಜೆ ಮಾಡ್ತಾ ಹೋಗ್ಬಿಟ್ಟು ಮುಂದಕ್ಕೆ ಅವ್ರು ಬೆಳೆಯಲೇ ಇಲ್ಲ ಅನ್ನುವಂಥ ಅಭಿಪ್ರಾಯ ಅವನ ಮಾತಿನಿಂದ ಬರುತ್ತೆ. ಆದರೆ ಅದನ್ನ ಇನ್ನೂ ನಾವು ವಿಸ್ತರಿಸಬಹುದು. ಈಗ ಉದಾಹರಣೆಗೆ ಯಾವುದನ್ನ ಗೌರವವಾಗಿ ಕಾಣ್ತೀವೋ ಅದನ್ನ ನಾವು ಬದಲಾಯಿಸಕ್ಕೆ ಹೆದರ್ಕೋತೀವಿ. ಈಶಾವಾಸ್ಯಮಿದಂ ಸರ್ವಂ ಹೇಳಿದ ಎತ್ಕಿಂತ ಜಗತ್ತಾಂತ ತೇನ ತೆಕ್ತೇನ ಭುಂಜೀತ, ನೀನು ಅದನ್ನ ತ್ಯಜಿಸಿ ಅಗತ್ಯವಿರುವಷ್ಟು ಮಾತ್ರ ಉಪಯೋಗಿಸು, ದುರಾಸೆ ಪಡಬೇಡ ಅಂತ ಅದರಲ್ಲಿದೆ ಈಶಾವಾಸ್ಯೋಪನಿಷತ್ತಲ್ಲಿ. ಆದ್ರಿಂದ ಭಾರತೀಯರು ಪ್ರಕೃತಿ ಕೆಟ್ಟರು ನಾನು ಕೆಟ್ಟ ಹಾಗೆ. ನಾನು ಕೆಲವು ದಿವಸ ಇದ್ದು ಹೋಗೋನು ಒಂದು ಗುಳ್ಳೆ ನೀರಿನಲ್ಲಿ, ಆದ್ರೆ ಪ್ರಕೃತಿ ನನಗಿನ್ನ ಮುಂಚೆ ಆಮೇಲೆ ಇರುವಂತದ್ದು ಅನ್ನೋ ಗೌರವ ಭಾವನೆಯನ್ನ ಆ ಈಶಾವಾಸ್ಯೋಪನಿಷತ್ನ ಶ್ಲೋಕ ಹೇಳಿದ್ದಷ್ಟೇ ಅಲ್ಲ, ನಮ್ಮ ಜೀವನದಲ್ಲೂ ಅದು ಆಗಿದೆ. ನನ್ಗೆ ಒಂದೊಂದ್ಸರಿ ಏನನ್ಸತ್ತೆ ಅಂದ್ರೆ ಭಾರತದಲ್ಲಿ ವಿಜ್ಞಾನದ ಪ್ರಯೋಗ ಪೂರ್ವಕವಾದ ಅಧ್ಯಯನ ಯಾಕೆ ಬರಲಿಲ್ಲ ಅಂತಂದ್ರೆ, ಒಂದು ರೀತಿಯಲ್ಲಿ ಪ್ರಯೋಗ ಅಂದ್ರೆ ಏನು? ಪ್ರಯೋಗ ಅಂದ್ರೆ ವಿಜ್ಞಾನದಲ್ಲಿ ಪ್ರಯೋಗ ಅಂದ್ರೆ ಏನು ಅಂದ್ರೆ ನಾವು ನಿಸರ್ಗಕ್ಕೆ ಹಿಂಸೆ ಕೊಟ್ಟು ಸತ್ಯವನ್ನ ಹೊರಗೆ ಹಾಕೋದು ಅಂತ. ಈಗ ಉದಾಹರಣೆಗೆ ಯಾರು ಕಳ್ತನ ಮಾಡಿದವ್ರನ್ನ ಹೋಗ್ಬಿಟ್ಟು ಕೈ ಮುಗಿದ್ಬಿಟ್ಟು ಏನ್ ಸ್ವಾಮಿ ನೀವು ಕಳ್ತನ ಮಾಡಿದೀರಾ ಅಂದ್ರೆ ಅವ್ರು ಒಪ್ಕೋತಾರ? ಖಂಡಿತ ಒಪ್ಕೊಳ್ಳೋದು. ನಾವು ಅವ್ರಿಗೆ ಶಿಕ್ಷೆ ಕೊಟ್ರೇನೆ ಅದು ಒಪ್ಕೊಳ್ಳೋದು. ಹಾಗೆ ನಿಸರ್ಗವನ್ನ ಬರೇ ಕಣ್ಣಿನಿಂದ ನೋಡೋದ್ರಿಂದ ಆಗೋಲ್ಲ, ನಿಸರ್ಗಕ್ಕೆ ಮುಜುಗರ ಮಾಡಿ ಅದರಿಂದ ನಾನು ಸತ್ಯವನ್ನ ಹೊರಗೆ ಹಾಕ್ತೀನಿ ಅನ್ನುವಂತಹ ಭಾವ ಇದೆಯಲ್ಲ, ಆ ಭಾವ ಹೊರಗೆ ಹಾಕಿದ್ರೆ ನಿಸರ್ಗಕ್ಕೆ ಹಿಂಸೆ ಆಗುತ್ತೆ ಅನ್ನುವ ಭಾವ
ಆ ಭಾರತೀಯವಾದ ಪ್ರಕೃತಿ ಅನ್ನೋ ಭಾವದಲ್ಲಿ ನಾನೂ ಪ್ರಕೃತಿ, ನನ್ನ ಒಳಗೂ ಪ್ರಕೃತಿ, ಹೊರಗೂ ಪ್ರಕೃತಿ ಅನ್ನುವಂತ ಭಾವದಲ್ಲಿ ನಾವು ಪ್ರಕೃತಿ ಮಾಲಿನ್ಯ ಮಾಡೋಕೆ ಸಾಧ್ಯವಾಗೋದೇ ಇಲ್ಲ. ಅದು ಹೋಗ್ಲಿ, ಮಾಲಿನ್ಯ ಹೋಗ್ಲಿ, ಅರ್ಥ ಮಾಡ್ಕೊಳಕ್ ಕೂಡ ಸಾಧ್ಯವಾಗೋದಿಲ್ಲ. ಯಾಕಂದ್ರೆ ಅರ್ಥ ಮಾಡ್ಕೊಳಕ್ಕೋಸ್ಕರ ಅದಕ್ಕೆ ಹಿಂಸೆ ಕೊಟ್ಟ ಹಾಗಾಗತ್ತಲ್ಲ, ಅದು ಮಾಡ್ಕೊಳಕ್ ಸಾಧ್ಯ ಇಲ್ಲ. ನೀವು ಮನೆ ಕಟ್ಟಿದ್ರೆ, ಗೃಹ ಪ್ರವೇಶ ಮಾಡಿದ್ರೆ, ಆ ಗೃಹ ಪ್ರವೇಶದ ಮಂತ್ರನ ಗಮನಿಸಿದ್ರೆ ಅದರಲ್ಲಿ ಹೇಗೆ ಹೇಳ್ತಾರೆ ಗೊತ್ತೇ? ಇಲ್ಲಿ ನಾನು ಕಟ್ಟಿದ ಮನೆಯ ಜಾಗದಲ್ಲಿ ನನಗೆ ತುಂಬಾ ಸಂಕೋಚ ಆಗ್ತಿದೆ, ನನ್ನ ಅಗತ್ಯಕ್ಕೆ ವಿಧಿ ಇಲ್ಲಲೇ ಕಟ್ಕೊಂಡಿದ್ದೀನಿ ಮನೆನ. ಇಲ್ಲಿರುವಂತಹ ಜೀವಿಗಳಿಗೆಲ್ಲ ನನ್ನ ಕಡೆಯಿಂದ ಅನೇಕ ಅನ್ಯಾಯಗಳಾಗ್ಬಿಟ್ಟಿದೆ. ಆ ಅನ್ಯಾಯಗಳನ್ನೇನಾದ್ರು ಮಾಡಿ ಏನು ಮಾಡಕ್ಕಾಗ್ಲಿಲ್ಲ ನನ್ನ ಅಗತ್ಯಕ್ಕೋಸ್ಕರ, ದಯವಿಟ್ಟು ಕ್ಷಮಿಸು ಅಂತ ಪ್ರಕೃತಿಯನ್ನ ಗೋಗರಿಯುವಂತ ಮಂತ್ರ ಗೃಹ ಪ್ರವೇಶ ಮಾಡುವಾಗ ಇದೆ. ಕ್ಷಮೆ ಕೇಳ್ಕೊಳ್ಳುವಂತ ಮಂತ್ರ ಇದಿದೆ. ಆ ಮಂತ್ರದಲ್ಲಿದೆ. ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಜನ ಮಂತ್ರ ಕೇಳಿಸ್ಕೊಂಡಿಲ್ಲ. ಅದ್ ಬಿಡಿ, ಈಗ ನಾನೇನು ಮಂತ್ರದ ಸಮರ್ಥನೆಗೋಸ್ಕರ ಹೇಳ್ತಾ ಇಲ್ಲ. ಅಂದ್ರೆ ಏನಾಯ್ತು, ಪ್ರಕೃತಿ ಪೂಜ್ಯವಾದದ್ದು ಅನ್ನೋ ಕಾರಣವೇ ಪ್ರಕೃತಿಯ ತರ್ಕವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಡ್ಡಿಯಾಗಿತ್ತು. ಹಾಗಾದ್ರೆ ಏನ್ ಮಾಡಿದ್ರು ಭಾರತದ ಜನ? ಏನು ಅಂದ್ರೆ, ತಮ್ಮ ಅಗತ್ಯಕ್ಕೆ ತಕ್ಕಾಗಿ ಒಂದಿಷ್ಟು ತಂತ್ರಜ್ಞಾನ ಬೆಳೆಸ್ಕೊಂಡ್ರೆ ಹೊರತು ಅದಕ್ಕೆ ಸಮರ್ಥನೆಯಾಗಿ ಕೊಡುವಂತಹ ಪ್ರಯೋಗದ ಮೂಲಕದ ವಿಜ್ಞಾನ ಆಗ್ಲಿ, ಮೊದಲು ಪ್ರಯೋಗ ಮಾಡಿಬಿಟ್ಟು ಆಮೇಲೆ ಈ ಪ್ರಯೋಗ ಏನಿದೆಯೋ ಆ ಪ್ರಯೋಗವನ್ನ ನನ್ನ ಅಗತ್ಯಕ್ಕೆ ಬೆಳೆಸ್ಕೊಳ್ಳೋ ತಂತ್ರಜ್ಞಾನವಾಗ್ಲಿ. ತಂತ್ರ ಅಂದ್ರೆ ಮೋಸ ಅಂತಾನು ಒಂದು ಅರ್ಥ ಇದೆ. ಟೆಕ್ನಾಲಜಿ ತಂತ್ರಜ್ಞಾನ ಅಂತ ಮಂತ್ರ ತಂತ್ರ ಅಂತ ಹೇಳ್ತಿದ್ದನ್ನ ತಂತ್ರ ಅಂತ ಇಲ್ಲಿ ಹಾಕಿದೀವಲ್ಲ. ಹಾಗೆ ನೋಡಿದ್ರೆ ತಂತ್ರಜ್ಞಾನವೆಲ್ಲ ಪ್ರಕೃತಿಯನ್ನ ನನ್ನ ಅಗತ್ಯಕ್ಕೆ ಬಳಕೆ ಮಾಡುವ ಮೋಸದ ತಿಳುವಳಿಕೆನೆ ಅಂತ ಭಾರತೀಯ ಚಿಂತನೆಯ ದೃಷ್ಟಿಯಿಂದ ಕೂಡ ನಾವು ಹೇಳ್ಬೋದು. ಆದ್ರಿಂದ ಬರೇ ಪೂಜ್ಯ ಭಾವನೆ ಒಂದೇ ಅಲ್ಲ, ಪೂಜ್ಯ ಭಾವನೆಯಿಂದಾಗಿ ಪ್ರಕೃತಿಯನ್ನ ಕಾಪಾಡುವಂಥದ್ದು ಭಾರತದಲ್ಲಿ ಬಂದಿತ್ತು. ಅದು ನೋಡಿ, ದೇವರ ಕಾಡು ಅಂದ್ರೆ ಅಲ್ಲಿ ಒಂದ್ ಮರನೂ ಕಡಿತಾ ಇರಲಿಲ್ಲ ಯಾರು. ಹಾಗಾಗಿ ಯಾವುದೋ ನೆವದಲ್ಲಿ, ಒಂದು ಸುಳ್ಳಿನ ನೆವದಲ್ಲೇ ಆಗ್ಲಿ, ಪ್ರಕೃತಿ ಸುಸ್ಥಿತಿಯಲ್ಲಿದ್ರೆ ಇಡೀ ಜೀವಿಗೋಲಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ಆ ಧೋರಣೆ ಬಿಟ್ಟು ಪ್ರಕೃತಿ ಇರೋದು ನನ್ನ ಅನುಕೂಲಕ್ಕೆ ಅಂತ ಒಬ್ಬ ಸಚಿವರು ಹೇಳಿದ್ರು. ಏನಂತಂದ್ರೆ, ಕಾಡೆಲ್ಲ ಹಾಳಾಗಿ ಹೋಗುತ್ತೆ ಅಂತ. ಕೇರಳದಲ್ಲಿ ಇದಾಗುತ್ತಲ್ಲ ಸೈಲೆಂಟ್ ವ್ಯಾಲಿ, ಮೌನ ಕಣಿವೆ ಗಲಾಟೆ. ಆಗ ಅನ್ಯಾಯವಾಗಿ ಕಾಡೆಲ್ಲ ಹೋಗ್ಬಿಟ್ರೆ ಜೀವಿಗಳಿಗೆಲ್ಲ ಕಷ್ಟ ಆಗುತ್ತೆ ಅಂತಂದಾಗ ಮಂತ್ರಿಗಳು ಕೊಟ್ಟು ಉತ್ತರ ಏನು ಗೊತ್ತೇನು? ಕಾಡು ನಾವು ಬಿಟ್ರೆ ಕೋತಿ ಬೆಳೆಯುತ್ತಲ್ಲಿ, ಕಾಡಿರೋದು ನಮಗೆ ಹೊರತು ಕೋತಿಗಲ್ಲ ಅಂತ ಹೇಳಿದ್ರು. ಆ ಕೋತಿ ಬಿಡೋದ್ರ ಬದಲು ನಾವು ಬೆಳೆಯೋಣ, ನಾವು ಪ್ರಕೃತಿ ಕಾಣ, ಸುಖವಾಗಿರೋಣ. ಅದ್ ಬಿಟ್ಬಿಟ್ಟು ನಾವು ಕೈ ಮುಕ್ಕೊಂಡು ಕೂತಿದ್ರೆ ಪ್ರಕೃತಿ ಬಂದೇನು ನನ್ನ ದ್ರಾಕ್ಷಿ ಬೆಳೆದ್ಬಿಟ್ಟು ನನ್ನ ಬಾಯೊಳಗೆ ಬಂದು ಬಿದ್ದ್ಬಿಡುತ್ತಾ ಅನ್ನುವ ಧೋರಣೆ ಆ ಸಚಿವರ ಮಾತಿನಲ್ಲಿ ಇತ್ತು. ಆದರೆ ಮಹಾವೀರ ಹೇಳಿದ್ದೇನು? ಲಿವ್ ಅಂಡ್ ಲೆಟ್ ಲಿವ್ ಅಂತ. ಬದುಕೋಣ, ಬದುಕಲು ಬಿಡೋಣ, ಬದುಕಲು ಅವಕಾಶ ಮಾಡಿಕೊಡೋಣ ಅನ್ನುವಂಥದ್ದು. ಈ ಬದುಕಲು ಅವಕಾಶ ಮಾಡಿಕೊಡೋಣ ಅನ್ನೋ ಭಾವನೆ ಪರಿಸರ ಅನ್ನುವ ಧೋರಣೆಯಿಂದ ಬಂದದ್ದಲ್ಲ. ಆದರೆ ಪ್ರಕೃತಿ, ನಾನೂ ಪ್ರಕೃತಿಯ ಒಂದು ಚೂರು, ಅದು ಪ್ರಕೃತಿಯ ಒಂದು ಚೂರು ಅನ್ನೋ ಭಾವನೆಯಿಂದ ಬಂದದ್ದು. ಸುಖಾಪೇಕ್ಷೆಗೆ ಒಂದು ನಿಯಂತ್ರಣ ಕೂಡ ಹೇಗೆ ಬಂದಿದ್ದು ಅಂದ್ರೆ, ಪ್ರಕೃತಿಯ ಒಂದು ಚೂರಿನ ಸಲುವಾಗಿ ಅದೇ ಮನೆ ನಾನು ಸುಖವಾಗಿರೋಕೆ ಒಂದು ಮನೆ ಕಟ್ಕೊಳ್ಳೋ ಸಲುವಾಗಿ ಇರುವೆಗಳಿಗೆ, ಅದು ಎಷ್ಟೊಂದು ಜೀವಿಗಳಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ ನಾನು ಅನ್ನುವ ಭಾವನೆಯನ್ನ ನಾವು ಮೂಡಿಸುವ ಹಾಗೆ ಆ ಪ್ರಕೃತಿಯ ಭಾವ ಇತ್ತು. ಅದರಿಂದ ಇಲ್ಲಿ ಪ್ರಯೋಗಗಳು ಆಗ್ಲಿಲ್ಲ. ಪ್ರಯೋಗಗಳಾದ್ರೂ ಕೂಡ ನಿಸರ್ಗದ ಗುಟ್ಟನ್ನೆಲ್ಲ ತಿಳ್ಕೊಂಡು ಕಳ್ತನ ಮಾಡೋಣ, ಅವ್ರ ಮನೇಲಿ ಎಲ್ಲೆಲ್ಲಿ ಏನೇನು ಇಟ್ಟಿದ್ದಾರೆ ಅಂತ ನೋಡ್ಕೊಂಡು ಹೋಗಿ ಕಳ್ತನ ಮಾಡಿದ ಹಾಗಾಗತ್ತಲ್ಲ, ಹಾಗಾಗ್ಲಿಲ್ಲ ಅನ್ನುವಂಥದ್ದು. ತಂತ್ರಜ್ಞಾನ ಇಲ್ಲಿ ಬೆಳೀಲೇ ಇಲ್ಲ ಅನ್ನೋದಕ್ಕೆ ಅನೇಕ ಕಾರಣಗಳಿದೆ. ಅದ್ರಲ್ಲಿ ಇದೊಂದೇ ಕಾರಣ ಅಂತ ನಾನು ಹೇಳಲ್ಲ, ಅನೇಕ ಕಾರಣಗಳಿದೆ. ನಮ್ಗಿದ್ದ ತಂತ್ರಜ್ಞಾನವನ್ನು ನಮ್ಮನ್ನ ಆಳೋರ್ ಬೆಂಬಲ ಇಲ್ದಿದ್ರೆ ಅದು ಹಾಳಾಗಿ ಹೋಗುತ್ತೆ. ಅದೇನೇನೋ ಇದೆ, ಅದೆಲ್ಲ ನನಗೆ ಹೇಳಕ್ ಹೊರಟಿಲ್ಲ. ಇವಾಗ ನಾನು ಪರಿಸರದ ಬಗ್ಗೆ ಪರಿಸರ ಕೇಂದ್ರಿತವಾಗಿ ಯೋಚನೆ ಮಾಡ್ತಾ ನಾನು ಹೇಳೋಕೆ ಬಯಸೋದು ಇಷ್ಟೇನೆ. ಏನಪ್ಪಾ ಅಂದ್ರೆ, ಆ ಪರಿಸರವನ್ನ ಪೂಜ್ಯ ಭಾವನೆಯಿಂದ ನೋಡಿದಾಗ ಯಾವ ನಿಯಂತ್ರಣ ಸಾಧ್ಯವಾಗಿತ್ತೋ, ಪರಿಸರ ನಾನು ಪರಿಸರ, ಮ್ಯಾನ್ ವರ್ಸಸ್ ನೇಚರ್ ಅಂತ ಅನೇಕ ಲೇಖನಗಳು ಬಂದಿವೆ. ಅಂದ್ರೆ ಏನಾಯ್ತು, ಪರಿಸರವು ನನ್ನ ಹಾಗೆ ಅಂತ ಭಾವಿಸುವ ಧೋರಣೆ ಮೊದಲು ಕಲಿಸ್ಬಿಟ್ಟು ಆಮೇಲೆ ಅದನ್ನ ಸರಿಪಡಿಸೋಕ್ ಹೋದ್ರೆ ಅದು ಸರಿಪಡಿಸೋಕ್ ಆಗೋಲ್ಲ. ಯಾಕೆಂದ್ರೆ ಅರುಚಿ ಕಂಡ್ಬಿಟ್ಟಿರ್ತಾರಲ್ಲ. ಅದಕ್ಕೆ ಕನಕದಾಸ್ ಹೇಳ್ತಾರಲ್ಲ, ಪಾಪಿಗಳಿರುವಲ್ಲಿ ರೂಪುಳ್ಳ ವಸ್ತುವ ತೋರಬಾರದು. ಒಂದ್ಸರಿ ಆ ರೂಪದ ತೋರಿಸ್ಬಿಟ್ಮೇಲೆ ಆಮೇಲೆ ಅವ್ರ ಕೈ ಸುಮ್ಮನಿರಕ್ ಆಗಲ್ಲ.
ಆದ್ರಿಂದ ಪರಿಸರ ಅನ್ನೋದು ಏನು ಅಂದ್ರೆ ನಮ್ಮ ಇವತ್ತಿನ ಪರಿಸರದ ವ್ಯಾಖ್ಯಾನ ಪ್ರಕಾರ ಪರಿಸರ ಅನ್ನೋದು ಒಂದು ಸೌಂದರ್ಯದ ಆಕಾರ. ಆಗುಂಬೆ ಸನ್ಸೆಟ್ ನೋಡ್ಬೇಕು, ಅಲ್ಲಿ ಇನ್ನೆಲ್ಲೋ ಹೋಗಿ ಇನ್ಯಾವುದೋ ಹಿಮಾಲಯ ನೋಡ್ಬೇಕು, ಎಲ್ಲ ಆ ಆಕಾರ ಅನ್ನೋ ಧೋರಣೆ ಇದ್ದಾಗಲೂ ಏನೂ ತೊಂದರೆ ಇಲ್ಲ. ಅಲ್ಲಿ ಹೋಗ್ತೀರಾ, ನೋಡ್ಕೋತೀರಾ, ಬರ್ತೀರಾ, ಪರಿಸರಕ್ಕೇನು ಘಾಸೆ ಆಗ್ತಿರ್ಲಿಲ್ಲ. ಪರಿಸರ ಸೌಂದರ್ಯದ ಆಕಾರ ಅಂದಾಗ ಏನೂ ಇಲ್ಲದೆ ಇದ್ದದ್ದು ಅಂದ್ರೆ ಪರಿಸರ ಸೌಕರ್ಯದ ಆಕಾರ ಅಂತ ಆದಾಗ ಸಮಸ್ಯೆ ಶುರುವಾಯ್ತು. ಯಾಕೆಂದ್ರೆ ನನ್ಗೆ ಸೌಕರ್ಯ ಬೇಕು, ನನ್ಗೆ ಸುಖ ಬೇಕು ಅಂತ. ಆದ್ರೆ ಆ ಸೌಕರ್ಯದ ಆಕಾರ ಅಂತ ನಾವು ಮಾಡ್ಕೊಂಡಿದ್ದೆಲ್ಲ ರುಚಿ ಹತ್ಬಿಟ್ಟ ಮೇಲೆ, ಸುಖ ಜೀವನದ ರುಚಿ, ಹೆಚ್ಚಿದ ಜನಸಂಖ್ಯೆ ಎಲ್ಲವನ್ನು ಅಷ್ಟು ಜನಸಂಖ್ಯೆ ಆದ್ರೂ ನಮ್ಗೆಲ್ಲ ಸಿಗ್ತಿರೋ ಸೌಲಭ್ಯಗಳು ಎಲ್ಲವನ್ನು ಜ್ಞಾಪಿಸ್ಕೊಂಡ್ರೆ, ಈಗ ಗೌತಮ ಬುದ್ಧ ಹೇಳಿದ್ನಲ್ಲ, ಆ ಮೇಕೆನ ನೀವು ಬಲಿ ಕೊಡ್ತೀರಲ್ಲ, ನನ್ನನ್ನೇ ಬಲಿ ಕೊಡಿ, ನನ್ಗೂ ಮೇಕೆಗೂ ವ್ಯತ್ಯಾಸ ಇಲ್ಲ ಅಂತ, ಆ ಬಗೆಯ ಆಲೋಚನೆ ಬರಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಪ್ರಕೃತಿ ಅನ್ನುವ ಬಗ್ಗೆ ನಮ್ಮ ಪರಂಪರೆಯಲ್ಲಿ ಯಾವ ಧೋರಣೆ ಇತ್ತೋ ಅದೆಲ್ಲ ಸತ್ತೋಯ್ತು. ಈಗ ಏನು ಉಳಿದಿಲ್ಲ. ಅದು ಹಳೆಯ ಭಕ್ತಿ ಶ್ರದ್ಧೆ ಅಳಿಸಿ ಹೋಗಿದೆ ಮಾಸಿ, ಸುಳಿದಿಲ್ಲವಾವ ಹೊಸ ದರ್ಶನದ ಬೆಳಕು, ಪಳಗಿದ್ದ ಮನೆ ಬಿದ್ದ ಕುಂಟ ಕುರುಡನ ತೆರದಿ ತಳಮಳಿಸುತ್ತಿದೆ ಲೋಕ ಮಂಕುತಿಮ್ಮ ಅಂತ DVG ಹೇಳಿದ್ರು. ಹಾಗಾಗಿ ನಾವು ರೂಢಿಸಿಕೊಂಡಿದ್ದ ಪ್ರಕೃತಿಯ ಮುಗ್ಧತೆ ಇವತ್ತು ಉಳ್ಕೊಂಡಿಲ್ಲ. ಅದನ್ನ ಮತ್ತೆ ತರೋದು ಕಷ್ಟ. ಹೋಗ್ಲಿ ಬಿಡಿ, ಅದಕ್ಕೆ ಬಿಟ್ಬೇಡ ಅದನ್ನ. ಇವಾಗ ಪರಿಸರ ದಿನಾಚರಣೆ ಮಾಡೋಣ ಅಂದ್ರೆ, ಇದು ಪರಿಸರ ದಿನಾಚರಣೆ ಅನ್ನೋದು ಪರಿಸರಕ್ಕಾಗುತ್ತಿರುವ ಹಾನಿಯ ಪ್ರದರ್ಶನವೇ ಹೊರತು ಪರಿಹಾರ ಅಲ್ಲ. ಒಂದು ಪರಿಸರ ದಿನಾಚರಣೆ ದಿವಸ ಒಂದು ಫೋಟೋ ತೆಗೆದ್ಬಿಟ್ಟು 40 ಜನ ಕೂಡಿಸಿ ಭಾಷಣ ಮಾಡಿದರೆ ಪ್ರಕೃತಿಯ ಬಗ್ಗೆ ಇಡೀ ಮಾನವ ಸಮುದಾಯದ ಧೋರಣೆ ಬದಲಾಗುತ್ತೆ. ಇದು ಪ್ರಶ್ನೆ. ಆದ್ದರಿಂದ ಇದು ಪರಿಸರ ದಿನಾಚರಣೆ ಅನ್ನೋದು ಅಷ್ಟು ಸರಳವಲ್ಲ. ಇದು ಒಂದು ಗಂಭೀರವಾದ ಸಮಸ್ಯೆ. ಆ ಸಮಸ್ಯೆಯ ಪ್ರಜ್ಞೆಯನ್ನ ಮತ್ತೆ ಮತ್ತೆ ತರಬೇಕಾಗತ್ತೆ ಅಂತ ಯಾವಾಗ ಪರಿಸರ ದಿನಾಚರಣೆ ದಿವಸ ಜ್ಞಾಪಿಸ್ಕೋತೀವಿ. ಆದ್ರೆ ತಗೋಬೇಕಾದ ನಿಜವಾದ ಪರಿಸರದ ಆಚರಣೆ ಹೇಗೆ ಗೊತ್ತೇನು, ಪ್ರತಿ ನಿರ್ಧಾರದಲ್ಲೂ ನಾನು ಯೋಚನೆ ಮಾಡ್ಬೇಕು, ಇದಕ್ಕಿಂತ ಸರಳವಾಗಿ ನಾನು ಸುಖವಾಗಿರಕ್ ಸಾಧ್ಯನೇ ಇಲ್ವೇ ಅನ್ನುವಂಥದ್ದು. ಈಗ ನೋಡಿ, ಒಬ್ರು ಸುಖವಾಗಿದ್ದು ಇನ್ನೊಬ್ರು ಸುಖವಾಗಿ ಇಲ್ಲದೆ ಇದ್ರೆ ಏನಾಗುತ್ತೆ, ಸ್ಪರ್ಧೆ ಬರುತ್ತೆ. ಅವ್ನು ಮಾತ್ರ ಮಜಾ ಮಾಡ್ತಿದ್ದಾನೆ, ನಾನು ಯಾಕೆ ಮಜಾ ಮಾಡಬಾರ್ದು ಅಂತ. ಆದ್ರೆ ದೇವರಿಗೆ ಎಲ್ಲ ಸೌಲಭ್ಯಗಳನ್ನ ಒದಗಿಸ್ಬಿಟ್ಟು ದೇವರೇ ನಾನು ಅನ್ಕೊಂಡ್ಬಿಟ್ಟು ನಾನು ಬಡತನದಲ್ಲೇ ಸಂತೋಷ ಕಂಡ್ಕೊಂಡ್ರೆ ಏನಾಗುತ್ತೆ, ಆಗ ಪರಿಸರ ಉದ್ಧಾರ ಆಗುತ್ತೆ. ಆದ್ರಿಂದ ಒಂದು ಅರ್ಥದಲ್ಲಿ ನಿಜವಾದ ಪರಿಸರ ದಿನಾಚರಣೆ ಅಂದ್ರೆ ನಾನು ಬಡತನದಲ್ಲಿಯೇ ಸುಖ ಕಂಡುಕೊಳ್ಬಲ್ಲೆ, ನನಗೆ ಭೋಗ ಸಾಮಗ್ರಿಗಳು ಬೇಡ ಅನ್ನುವ ಧೋರಣೆ ಯಾವತ್ತು ಬರುತ್ತೋ ಅದು ನಿಜವಾದ ಪರಿಸರ ದಿನಾಚರಣೆ. ಯಾಕೆಂದ್ರೆ ಬಡವರು ಪರಿಸರ ಸ್ನೇಹಿ. ಯಾಕೆಂದ್ರೆ ಅವರು ಪರಿಸರ ಹಾಳು ಮಾಡ್ಬೇಕು ಅಂದ್ರೆ ಅವ್ರಿಗೆ ದೇಹದಲ್ಲೂ ಶಕ್ತಿ ಇಲ್ಲ, ಮನಸ್ಸಿನಲ್ಲೂ ಶಕ್ತಿ ಇಲ್ಲ, ಆರ್ಥಿಕ ಶಕ್ತಿ ಇಲ್ಲ, ಅಧಿಕಾರವೂ ಇಲ್ಲ. ಅದೇ ಶ್ರೀಮಂತರಾಗ್ತಾ ಆಗ್ತಾ ಆಗ್ತಾ ಏನ್ ಮಾಡ್ತೀವಿ ನಾವು, ಹೆಚ್ಚು ಆ ಪರಿಸರವನ್ನ ಹಾಳು ಮಾಡುವಂತ ಇದ್ ಮಾಡ್ತೀವಿ. ಆದ್ರಿಂದ ನಿಜವಾದ ಪರಿಸರ ದಿನಾಚರಣೆ ಅಂದ್ರೆ ಸಂತೋಷದ ಸೆಲೆಯನ್ನ ಸುಖ ಸಾಮಗ್ರಿಗಳಲ್ಲಿ, ಭೋಗ ಜೀವನದಲ್ಲಿ ಅಲ್ಲದೆ ಬೇರೆ ಕಡೆನೂ ಹುಡುಕ್ಬೇಕಾಗತ್ತೆ ಅನ್ನುವಂಥದ್ದು. ಭಾರತೀಯಳೇ ಅಲ್ಲದ ಹೆಣ್ಣು ಮಗಳು ಮೇಡಮ್ ಕ್ಯೂರಿ ಒಂದ್ ಕಡೆ ಹೇಳ್ತಾಳೆ ಏನಂತ ಅಂದ್ರೆ, ಮನುಷ್ಯ ಈ ಪ್ರಕೃತಿ, ಈ ಸುಖ ಎಷ್ಟೊಂದು ಅಂಟ್ಕೊಂಡ್ಬಿಟ್ಟಿದ್ದಾನೆ ಅಂತಂದ್ರೆ ಆ ಪ್ರಕೃತಿಯನ್ನ ಬುದ್ಧಿಯಲ್ಲಿ ತಿಳ್ಕೊಳ್ಳೋ ಅಷ್ಟು ಈಗ ಬುದ್ಧಿಯಲ್ಲಿ ನಾನು ಪ್ರಕೃತಿಯನ್ನು ಅರ್ಥ ಮಾಡ್ಕೋಬೇಕಾದ್ರೆ ಈ ಪ್ರಪಂಚ ಇಂದ್ರಿಯ ಮಟ್ಟದ ಸುಖವನ್ನೆಲ್ಲ ಬಿಡ್ಬೇಕು, ಬುದ್ಧಿಗೆ ಹೋಗ್ಬೇಕು. ಅದಕ್ಕೆ ಮೇಡಮ್ ಕ್ಯೂರಿ ಹೇಳ್ತಾಳೆ, ಸ್ವಲ್ಪ ಮಟ್ಟಿಗಾರು ಒಂದು ಸ್ವಲ್ಪ ಅಲೌಕಿಕವಾದ ಚಿಂತನೆ ಇದ್ರೆ ಪ್ರಕೃತಿ ಉಳಿಯುತ್ತೆ. ಲೌಕಿಕವಾದ ಚಿಂತನೆ ಮತ್ತೆ ಈ ಸುಖ ಜೀವನದ ಸ್ಪರ್ಧೆ ಇದ್ರೆ ಅದು ಆಗಕ್ ಸಾಧ್ಯವಿಲ್ಲ ಅಂತ ಮೇಡಮ್ ಕ್ಯೂರಿ ಅವರು ಹೇಳಿದಂತದ್ದನ್ನ ಜ್ಞಾಪಿಸ್ಕೋಬೇಕಾಗತ್ತೆ. ಆದ್ದರಿಂದ ಇಲ್ಲಿ ನಮ್ಗೆ ಅಲೌಕಿಕ ಚಿಂತನೆ ಬಂದೇ ಇಲ್ಲ. ಅಂದ್ರೆ ಬುದ್ಧಿಗೆ ಪ್ರಪಂಚ ಹೇಗೆ ಕಾಣುತ್ತೆ, ಇನ್ನು ಊಟದ ತಟ್ಟೆ ಮುಂದೆ ಕೂತ್ಕೊಂಡ್ರೆ ಇದು ನಂಗೆ ಸೇರಲ್ಲ, ತೆಗೀರಿ, ಇದು ತುಂಬಾ ಇಷ್ಟ, ಇನ್ನೊಂದ್ ಸ್ವಲ್ಪ ಹಾಕಿ ಅನ್ನೋದು ಬಿಟ್ಬಿಟ್ಟು ಇದೆಲ್ಲ ನನಗೆ ಇಟ್ಸ್ ಸೋರ್ಸ್ ಆಫ್ ಎನರ್ಜಿ, ನನಗೆ ಶಕ್ತಿಗೆ ಆಕಾರ ಕೊಡುವ ಅಣುಗಳ ಮೊತ್ತ ಅಂತ ನಾನು ನೋಡಕ್ ಸಾಧ್ಯ ಆಗಿದ್ದಿದ್ರೆ ಆಗ ಪರಿಸರ ಉಳಿಯುತ್ತೆ. ಹಾಗಾಗ್ಬೇಕಾದರೆ ಮೂಲಭೂತವಾದಂತಹ ಬದಲಾವಣೆಗಳಾಗಬೇಕಾಗುತ್ತೆ. ನನ್ನನ್ನ ನಾನು ಏನು ಅಂತ ಗುರುತಿಸ್ಕೋಬೇಕಾಗುತ್ತೆ, ಪರಿಸರ ಅಂದ್ರೆ ಏನು ಅಂತ ಗುರುತಿಸ್ಕೋಬೇಕಾಗುತ್ತೆ. ಈ ಬದಲಾವಣೆಗಳನ್ನ ಬರೇ ಆಚರಣೆ ಮಾಡೋದ್ರಿಂದ ಸಾಧ್ಯ ಆಗೋದಿಲ್ಲ. ಒಂದ್ ದಿವಸ ರಜಾ ಸಿಗುತ್ತೆ ಮನೇಲಿ ಆಗಿರ್ಬೋದೇನೋ, ಈಗ ಅದು ಕೊಡ್ತಾ ಇಲ್ಲ. ಆಚರಣೆನೂ ಸುಮ್ಮನೆ ಶಾಸ್ತ್ರಕ್ಕೆ ಮಾಡುವಂತ ಒಂದು ಗುಣ ಇದೆ ಅನ್ನುವಂಥದ್ದನ್ನ ಗಮನಿಸ್ಬೇಕು.
ಹಾಗಾದ್ರೆ ಪ್ರಕೃತಿ ಅನ್ನೋದಾದ್ರೆ ಅನ್ನುವ ಧೋರಣೆಯಿಂದ ನಾವು ಪರಿಸರ ನೋಡಿದ್ರೆ ಹೇಗೆ ನೋಡ್ಬೋದು, ಅವಾಗ ಹೇಗಿರ್ಬೋದು ಅನ್ನೋದನ್ನ ಯೋಚನೆ ಮಾಡಿದ್ರೆ ನನ್ನ ಸಂತೋಷವು ಆ ಒಂದು ನಾಯ್ಮರಿ ಸಂತೋಷವೇ. ಹಾಗಾಗಿ ನಾನು ಸಂತೋಷ ಪಡೋ ಹಾಗೆ ನಾಯ್ಮರಿನೂ ಸಂತೋಷ ಪಡಿಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಆದ್ರೆ ಏನಾಗ್ಬೇಕು ಅಂದ್ರೆ ಲೋಕ ಅನ್ನೋದು ಸೇವಾ ಕ್ಷೇತ್ರ ಅಂತ ಆಗ್ಬೇಕು. ಲೋಕದಲ್ಲಿ ನಮಗೆ ಏನೇನೋ ಅವಕಾಶಗಳು ಸಿಗುತ್ತೆ. ನಮ್ಮ ಸ್ನೇಹಿತರ ಮಧ್ಯೆ ಇರ್ತೀನಿ ನಾನು ಸ್ನೇಹಿತರಿಂದ ಹೇಗೆ ಸುಖ ಬೀಳಲಿ ಅಂತಲೂ ಪ್ರಶ್ನೆ ಹಾಕೋಬಹುದು, ನಾನು ಹೇಗೆ ಸ್ನೇಹಿತನ ಸುಖ ಬೀಳಿಸ್ಲಿ ಅಂತಲೂ ಪ್ರಶ್ನೆ ಹಾಕ್ಬೋದು. ಎಲ್ಲ ಜೀವಿಗಳು ನನ್ನ ಹಾಗೆ ಪ್ರಕೃತಿಯ ಚೂರುಗಳು, ಎಲ್ಲ ಜೀವಂತ ದೇಹಗಳು ಕೂಡ ಪ್ರಕೃತಿಯ ಚೂರುಗಳೇ, ನಿರ್ಜೀವನೂ ಪ್ರಕೃತಿಯ ಚೂರೇ ಅಂತ ಆದ್ರೆ ಯಾವುದನ್ನು ಹಾಳು ಮಾಡಿದರೆ ಕನ್ಸರ್ವಿಂಗ್ ನೇಚರ್ ಬರುತ್ತೆ. ಬರ್ಬೇಕಾದ್ರೆ ಏನಾಗ್ಬೇಕಾಗುತ್ತೆ ಅಂದ್ರೆ ಪ್ರಕೃತಿ ಮತ್ತೆ ಸಮಾಜ, ನಮ್ಮ ಗೆಳೆಯರು, ಇವ್ರಿಗೆ ನಾನು ಯಾವ ರೀತಿ ಸಮಾಧಾನ ಮಾಡ್ಲಿ, ಇವ್ರನ್ನ ಹೇಗೆ ಸಂತೋಷವಾಗಿಡ್ಲಿ, ಇವ್ರನ್ನ ಹೇಗೆ ಸಂತೋಷ ಪಡಿಸ್ಲಿ ಅನ್ನೋ ಧೋರಣೆ ಬರ್ಬೇಕು. ಆದ್ರೆ ಈಗ ಅವರಿಂದ ಏನಿಸ್ಕೊಳ್ಳಿ ಇವರಿಂದ ಏನಿಸ್ಕೊಳ್ಳಿ, ಎಲ್ಲಿ ಚೀಪ್ ಆಗಿ ಸಿಗುತ್ತೆ ಅವ್ನು ಯಾರೋ ತಿಳುವಳಿಕೆ ಇಲ್ದವನ್ಗೆ ಮೋಸ ಮಾಡ್ಬಿಡ್ತೀನಿ ನಾನು, ಈ ರೀತಿಯ ಧೋರಣೆ ಹೋಗ್ಬೇಕಾಗುತ್ತೆ. ಅದರಿಂದ ಪರಿಸರ ದಿನಾಚರಣೆ ಅನ್ನೋದು ಮನುಷ್ಯ ತನ್ನನ್ನು ಗುರುತಿಸಿಕೊಳ್ಳುವ ರೀತಿ, ತನಗೂ ಮತ್ತು ಪ್ರಕೃತಿಗೂ ಇರುವ ಸಂಬಂಧವನ್ನ ಮತ್ತೆ ಮತ್ತೆ ಪ್ರಶ್ನೆ ಮಾಡಿ ಮತ್ತೆ ಪರಿಶೀಲಿಸುವ ಒಂದು ಗುಣ ಅಂತ ಹೇಳೋದಕ್ಕೆ ಬಯಸ್ತೇನೆ. ಆತ್ಮೀಯರೇ, ನಾನು ಮಾಡಿದ್ರೆ ಇನ್ನೊಂದು ಸಂಚಿಕೆಗೆ ಹೋಗ್ಬೇಕಾಗತ್ತೆ ಅಂತ ದೃಷ್ಟಿಯಿಂದ ಖಂಡಿತ ಹೋಗೋದಿಲ್ಲ. ಇಲ್ಲಿ ಸುಖ, ಸಮಾನತೆ, ಈಗ ಸಾಮಾಜಿಕ ನ್ಯಾಯ, ಇನ್ನೊಬ್ರು ತುಂಬಾ ಸುಖವಾಗಿದ್ದಾರೆ ನಾವು ಸುಖವಾಗಿಲ್ಲ ಅಂತ ಹೇಳ್ತೀವಲ್ಲ, ಈ ಇನ್ನೊಬ್ರಿಗೆ ಸುಖ ಕಷ್ಟದಲ್ಲಿರೋ ಸುಖ ಕೊಟ್ರಿ ಅಂತ ಇಟ್ಕೊಳ್ಳೋಣ, ಅವಾಗ ಸಾಮಾಜಿಕ ನ್ಯಾಯ ಸಿಗುತ್ತೆ, ಪರಿಸರ ನಲ್ಗುತ್ತೆ. ಹಾಗಾಗಿ ಸೋಷಿಯಲ್ ಜಸ್ಟಿಸ್ ವಿಲ್ ಕ್ರಿಯೇಟ್ ಇನ್ಜಸ್ಟಿಸ್ ಟು ದಿ ನೇಚರ್ ಡಸ್ ನಾಟ್ ರೆಸ್ಪಾಂಡ್, ಸುಮ್ಮನಿರುತ್ತೆ. ಅದು ರೆಸ್ಪಾಂಡ್ ಮಾಡೋಕ್ ಶುರು ಮಾಡಿದರೆ ಯಾರು ನಿಲ್ಸಕ್ಕಾಗೋದಿಲ್ಲ. ಆದ್ರಿಂದ ಪರಿಸರ ಮುನಿದರೆ ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದರೆ ನಿಲ್ಲಬಹುದೇ ಅಂತ ಬಸವಣ್ಣವ್ರು ಹೇಳಿದ್ರಲ್ಲ, ಹಾಗೆ ಧರೆಗೆ ಬೆಂಕಿ ಹಚ್ಚಿ ನಮ್ಮ ಮನೆ ಒಲೆಯನ್ನು ಹಚ್ಚಿಸ್ಕೋತಾ ಇದ್ದೀವಿ ಅನ್ನುವಂಥದ್ದು ಗಮನಿಸಬೇಕಾದ್ದು. ಮುಂದಿನ ವಿಷಯ ಸಮರ ಅನ್ನೋ ಕುರಿತದ್ದು. ಸಮರವೂ ಕೂಡ ನಮ್ಮ ಪರಿಸರ ಧೋರಣೆಯಿಂದಲೇ ಬಂದದ್ದು. ಯಾಕೆ ಅಂತಂದ್ರೆ ಸಮರ ಯಾಕೆ ಬರುತ್ತೆ? ಸ್ಪರ್ಧೆಯಿಂದ ಬರುತ್ತೆ. ಸ್ಪರ್ಧೆ ಅಂದ್ರೆ ನೀನ್ ಹೆಚ್ಚೋ ನಾನು ಹೆಚ್ಚು ಅಂತ. ಇಬ್ರು ಪ್ರಕೃತಿಯ ಚೂರೆ, ಆದ್ರಿಂದ ಯಾರು ಹೆಚ್ಚು ಯಾರು ಕಡಿಮೆ ನಿಜ. ಗುರು ಹೇಳಿದಾಗ ಶಿಷ್ಯ ಕೇಳ್ಬೇಕು, ಗುರುವಿಂದ ಪಾಠ ಕಲ್ತ್ಕೋಬೇಕು. ಆದರೂ ಕೂಡ ಗುರು ಶಿಷ್ಯ ಭೇದವೂ ಇಲ್ಲ ಅನ್ನುವ ಒಂದು ಕೊನೆಯ ಧೋರಣೆಯೂ ಕೂಡ ನಮ್ಗೆ ಆಗಿಂದಾಗ್ಗೆ ಬರಬೇಕು ಅಂತ ಆದ್ರೆ, ಪ್ರಕೃತಿಯ ಎಲ್ಲವೂ ಸಮಾನವಾಗಿ ಕಾಣಬೇಕು ಅನ್ನೋದಾದ್ರೆ ಆಗ ನಮ್ಗೆ ಪರಿಸರದ ಪ್ರಜ್ಞೆ ಬಂದಿದೆ ಅಂತ ಹೇಳ್ಬೋದು. ಟಾಲ್ಸ್ಟಾಯ್ ಒಂದು ಕಥೆಯಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಆಕೆ ನಾಯಕ ಪಾತ್ರದ ಪ್ರಬುದ್ಧತೆ ಎಷ್ಟಿರುತ್ತೆ ಅಂದ್ರೆ, ಬಾಗಿಲನ್ನ ತಳ್ಬೇಕಾದ್ರೂ ಬಾಗಿಲಿಗೆ ಎಲ್ಲಿ ನೋವಾಗುತ್ತೋ ಅನ್ನೋ ರೀತಿಯಲ್ಲಿ ಮೃದುವಾಗಿ ತಳ್ತಾ ಇದ್ರು ಅಂತ. ಹಾಗೆ ನಿರ್ಜೀವದ ಬಗ್ಗೆ ಇರುವ ಭೇದ ಅಭೇದವಾಗಬೇಕು. ಮತ್ತೆ ಕೃತಜ್ಞತೆ, ಪ್ರಕೃತಿ ಇಷ್ಟೆಲ್ಲ ನಾವು ಪ್ರಕೃತಿಯಿಂದ ಬಂದು ಪ್ರಕೃತಿಯಲ್ಲಿದ್ದು ಒಂದಷ್ಟು ದಿವಸ ನಾವು ಸುಖ ಬಿದ್ದು ಹೋಗ್ತೀವಲ್ಲ, ಅದ್ರ ಬಗ್ಗೆ ಗ್ರಾಟಿಟ್ಯೂಡ್ ಇರಬೇಕಾಗುತ್ತೆ. ಗ್ರಾಟಿಟ್ಯೂಡ್ ಅಂಡ್ ಗ್ರೀಡ್ ಆರ್ ಆಪೋಸಿಟ್ ವರ್ಡ್ಸ್. ಈಗ ನಾವು ಗ್ರೀಡ್ ಹೇಳ್ಕೊಟ್ಬಿಟ್ಟು ಆಮೇಲೆ ಗ್ರಾಟಿಟ್ಯೂಡ್ ಹೇಳ್ಕೊಡಕ್ ಹೋದ್ರೆ ಆಗೋಲ್ಲ. ಫಸ್ಟ್ ಗ್ರಾಟಿಟ್ಯೂಡ್ ಹೇಳ್ಕೊಟ್ಟು ಆಮೇಲೆ ಗ್ರೀಡ್ ಹೇಳ್ಕೊಡ್ಬೇಕು. ಎ ಬಿ ಎ ಬೇರೆ ಬೇರೆ. ಗ್ರಾಟಿಟ್ಯೂಡ್ ಇಂದ ಗ್ರೀಡ್ ನ ಕಂಟ್ರೋಲ್ ಮಾಡಬೇಕು. ಗ್ರೀಡ್ ನಿಂದ ಗ್ರಾಟಿಟ್ಯೂಡ್ ನ ಸುಮ್ಮನೆ ಬಾಯಲ್ಲಿ ಹೇಳುವಂತದ್ದಾದ್ರೆ ಅದು ಮಾತಿನ ಚಮತ್ಕಾರ ಆಗುತ್ತೆ ಹೊರತು ಪರಿಸರ ದಿನಾಚರಣೆ ಆಗೋಲ್ಲ ಅಂತ ಹೇಳ್ತಾ, ನನ್ನ ಕಾಲಮಿತಿಯಲ್ಲಿ ನಾನು ಹೇಳಿದಾಗ ಕೆಲವ್ರಿಗಾದ್ರೂ ಇನ್ನೊಂದು ಅನ್ನಿಸ್ಬೋದು, ಇವರೆಲ್ಲೋ ಪುರಾಣವನ್ನ ಭಾರತೀಯ ಚಿಂತನೆಯನ್ನು ಅದ್ಧೂರೀಕರಿಸ್ತಾ ಇದ್ದಾರೆ ಅಂತ. ಆದ್ರೆ ಅದನ್ನ ಖಂಡಿಸಿರೋದು ಕೂಡ ಅಷ್ಟೇ ವಿಕಾರವೇ ಅನ್ನೋದನ್ನ ನೆನಪಿಸೋದು ಅಷ್ಟೇ ನನ್ನ ಕೆಲಸ, ಯಾವುದನ್ನು ಅದ್ಧೂರೀಕರಿಸೋದಲ್ಲ. ಆದ್ರಿಂದ ಪರಿಸರ ದಿನಾಚರಣೆಯನ್ನು ಆಚರಿಸಬೇಕು ಅನ್ನೋದಂದ್ರೆ ನಮ್ಮ ಧೋರಣೆಯನ್ನೇ ಬದಲಾಯಿಸ್ಕೋಬೇಕು. ಅಂದ್ರೆ ಪ್ರಕೃತಿಯ ಕುರಿತ ಧೋರಣೆ ಅಲ್ಲ, ನಮ್ಮನ್ನು ಕುರಿತ ಧೋರಣೆಯನ್ನು ಬದಲಾಯಿಸ್ಕೋಬೇಕು. ಪರಿಸರ ದಿನಾಚರಣೆಯ ಈ ಸಂದರ್ಭದಲ್ಲಿ ನಮ್ಮನ್ನು ಕುರಿತ ಧೋರಣೆಯನ್ನು, ಪರಿಸರದ ಕುರಿತ ಧೋರಣೆಯನ್ನು ಬದಲಾಯಿಸಿಕೊಳ್ಳಲು ಪ್ರಯತ್ನ ಪಡೋಣ. ಆ ದಿಕ್ಕಲ್ಲಿಟ್ಟ ಒಂದು ಹೆಜ್ಜೆಯೂ ಕೂಡ ಪಾವನವಾದ್ದು ಅಂತ ಹೇಳಿ ನನ್ನ ಮಾತುಗಳನ್ನ ನಿಮಗೆ ಅರ್ಪಿಸುತ್ತಾ, ನಿಮ್ಮ ಪ್ರಶ್ನೆಗೆ ಪ್ರತಿಕ್ರಿಯೆಗೆ ಎಂದಿನಂತೆ ಕುತೂಹಲದಿಂದ ಕಾಯುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ಪ್ರಶ್ನೆಗೆ ಹೆಚ್ಚು ಕಾಲ
ಕೊಟ್ಟಿಲ್ಲ ಅಂತೇನಿಲ್ಲ. ಆದ್ರೆ ಇಷ್ಟು ಹೇಳದೇ ಇದ್ರೆ ಇನ್ನೊಂದು ಸಂಚಿಕೆ ಮಾಡ್ಬೇಕಾಗ್ತಿತ್ತು, ಅದಕ್ಕೋಸ್ಕರ ಅದು ತಪ್ಪಿಸಿದ್ದೇನೆ. ನಮಸ್ಕಾರ. ಈಗ ಪ್ರಶ್ನೆ ಪ್ರತಿಕ್ರಿಯೆ. ಮುಂದಿನ ಭಾಗ ಸಮರ. ಆ ಉಪನ್ಯಾಸವು ಈ ಉಪನ್ಯಾಸಕ್ಕೆ ಕನೆಕ್ಟೆಡ್ ಆಗೇ ಇರುತ್ತೆ, ಅದಕ್ಕೆ ಇದನ್ನ ನಾವು ಮುಂಚೆ ಮಾಡ್ಬಿಟ್ಟಿದ್ವಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ನಾರಾಯಣ್. ಇವತ್ತಿನ ತುಂಬಾ ಚೆನ್ನಾಗಿತ್ತು, ಪ್ರಕೃತಿ ಬಗ್ಗೆ ವಿವರಣೆ ಎಲ್ಲ. ಈ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಪ್ರಕೃತಿ ಮಾತೆಯನ್ನು ದೇವರೇ ಅಂತಾನೆ ಪರಿಗಣಿಸ್ತಿದ್ವಿ. ಆಮೇಲೆ ನಾವು ಕ್ಷಮೆಯ ಧರಿತ್ರಿ ಅಂತಾನೂ ಹೇಳ್ತೀವಿ. ಈ ನಮ್ಮ ಉದ್ದೇಶ ಭಾರತದಲ್ಲಿರೋದು ಈ ವಿದೇಶದಲ್ಲಿರುವ ಮಾನವರಲ್ಲಿ ಸ್ವಲ್ಪ ಕಮ್ಮಿ ಅಂತ ಕಾಣುತ್ತೆ ಈಗಿನ ವಿದ್ಯಮಾನಗಳನ್ನು ಗಮನಿಸಿದ್ರೆ. ಇದು ಯಾವ ರೀತಿ ಮಾತಾಡಿದ್ದೆ ಅದಲ್ವೇ, ಪರಿಸರದ ವ್ಯಾಖ್ಯಾನ ನಾವು ಕೊಟ್ಟಿದ್ದೆ ಬೇರೆ, ನಾನ್ ಬೇರೆ, ಪ್ರಕೃತಿ ಅನ್ನೋ ಭಾವ ಇರೋದ್ರಿಂದ ಹಾಗೆ. ಇಡೀ ಉಪನ್ಯಾಸ ನಿಮ್ ಪ್ರಶ್ನೆಗೆ ಉತ್ತರ. ನಿಧಾನಕ್ಕೆ ಇನ್ನೊಂದ್ಸರಿ ಕೇಳಿ ಸರ್, ಇನ್ನೊಂದ್ಸರಿ ನಿಧಾನವಾಗಿ ಕೇಳಿ. ನಾನು 1 ಗಂಟೆ ಒಳಗೋಸ್ಕರ ತುರ್ಕೋಕ್ಕೋಸ್ಕರ ಬೇಗ ಬೇಗ ಹೇಳಿರ್ತೀನಿ, ಅವಾಗ ನೀವೆಲ್ಲ ಐಸೋಲೇಟೆಡ್ ಫ್ಯಾಕ್ಟ್ಸ್ ತಗೊಂಡಿರ್ತೀರಾ. ಒಟ್ಟಾರೆ ತಗೊಂಡಾಗ ಅದ್ರಲ್ಲಿ ಉತ್ತರ ಇದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನೊಂದ್ಸರಿ ದಯವಿಟ್ಟು ಕೇಳಿ. ಓಕೆ, ಥ್ಯಾಂಕ್ ಯು. ಇದ್ರಲ್ಲಿ ಉತ್ತರ ಇದೆ. ಮುಂದಿನ ಸಂಚಿಕೆ ಸಮಯದ್ದು ತುಂಬಾ ಈ ಯುದ್ಧ ನಡೀತಿದೆ ಅನ್ನೋ ಕಾರಣಕ್ಕಲ್ಲ, ಅದರ ವ್ಯಾಪಕತೆನೆ ತುಂಬಾ ದೊಡ್ಡದಿದೆ. ಅದ್ರ ಬಗ್ಗೆ ಯುದ್ಧವಾಗಿ ಬನ್ನಿ. ಅದು ಬಹುಶಃ ಒಂದ್ ಸಂಚಿಕೆಯಲ್ಲಿ ಮುಗಿಯಲ್ಲ. ಗಣೇಶ್ ಅವರು ಏನೋ ಮಾತಾಡಕ್ ಹೋದ್ರು. ಸೋಮಶೇಖರ್ ಒಬ್ಬೊಬ್ರಾಗ ಮತ್ತೆ. ಈಗ ಪ್ರಾಯೋಗಿಕ ವಿಜ್ಞಾನ ಹೆಚ್ಚಿಗೆ ಬೆಳೆದಿಲ್ಲ ಮೊದಲು, ಅಥವಾ ತಡವಾಯ್ತು ಅನ್ನೋ ಒಂದು ಹೇಳಿದ್ರೆ, ಅದಕ್ಕೆ ಅಂದ್ರೆ ನಿಸರ್ಗಕ್ಕೆ ಹಿಂಸೆ ಕೊಟ್ಟು ತಿಳಿಯೋ ಧೋರಣೆ ಅದಾಗಿದ್ರಿಂದ ಅದು ಹೀಗಾಯ್ತು ಅಂತ ಹೇಳಿದ್ರಿ. ಅಥವಾ ಅದು ಅಂದ್ರೆ ಆ ಧೋರಣೆ ಇರೋದ್ರಿಂದಾನೇ ಅದಾಗ್ಲಿಲ್ಲ ಅಂತ. ಅದೇ ಧೋರಣೆ ಇರೋದ್ರಿಂದ ಪ್ರಯೋಗ ಮುಂದುವರಿಲಿಲ್ಲ. ಮುಂದುವರಿಬೇಕಾರೆಲ್ಲ ಪ್ರತಿರೋಧ ಇರುತ್ತಲ್ಲ. ಈಗಲೂ ಕೆಲವರೆಲ್ಲ ಪ್ರಾಣಿಗಳ ಮೇಲೆ, ಇಲಿಗಳ ಮೇಲೆ ಪ್ರಯೋಗ ಮಾಡೋದು, ಅದೆಲ್ಲ ಕ್ರೌರ್ಯ ಅಂತ ಹೇಳೋರು ಈಗಲೂ ಇದ್ದಾರೆ. ಭಾರತದಲ್ಲಿ ಇದ್ದಾರೆ, ಬೇರೆ ದೇಶದಲ್ಲಿ ಇಲ್ಲ. ಆಯ್ತಲ್ಲ. ಅದು ಸರಿಯೇ ತಪ್ಪು ನಾನು ಹೇಳ್ತಿಲ್ಲ. ಆಮೇಲೆ ಅದೊಂದೇ ಕಾರಣ ಅಂತೂ ಹೇಳಿಲ್ಲ ನಾನು. ಆದ್ರೆ ಅದು ಒಂದು ರೀತಿಯಲ್ಲಿ ಮುಜುಗರ ಉಂಟು ಮಾಡುತ್ತೆ. ಈಗ ಎಲ್ಲರೂ ಇದೇನಪ್ಪ ಈ ತರ ಮಾಡ್ತಾರೆ ಅಂತ ಹಾಗಾಗತ್ತೆ. ಹಾಗಾಗಿ ಅದು ಒನ್ ಆಫ್ ದಿ ರೀಸನ್ಸ್ ಅಂತ ಹೇಳಿದೆ ಅಷ್ಟೇ. ಸೋಮಶೇಖರ್ ಅವರು. ನಮಸ್ಕಾರ. ಈಗ ನಾವು ಪ್ರಕೃತಿಯ ಒಂದು ಭಾಗ ನಾವು ಕೂಡ. ಈಗ ನಾವು ಪ್ರಕೃತಿ ಸಂರಕ್ಷಣೆ ಅಂತ ಅಂತೀವಿ. ಆಮೇಲೆ ನಾವು ಗಿಡ ಮರ ಬೆಳೆಸ್ಬೇಕು ಅಂತ ನಾವು ಅದನ್ನ ಮಾಡ್ತೀವಿ. ಅಲ್ಲಿಗೆ ಪ್ರಕೃತಿಯ ಸಂರಕ್ಷಣೆ ಮಾಡಿ ನಮ್ಮನ್ನೇ ನಾವು ಅನುಕೂಲ ಮಾಡ್ಕೊಂಡಂಗೆ ಅಂತ ಹೇಳ್ಬೋದು ಅನ್ನೋದು. ಒಂದು ನೋಡಿ, ಕರುಣೆ ತೋರಿಸೋದು ಬೇರೆ, ಕನಿಕರ ತೋರಿಸೋದು ಬೇರೆ, ತಾದಾತ್ಮ್ಯ ಬೇರೆ. ಕನಿಕರ ತೋರಿಸೋದು ಅಂದ್ರೇನು? ಅದು ಇದೆ, ನಾನು ಇದೆ, ನನ್ನ ಕಡೆಯಿಂದ ಅದಕ್ಕೆ ತೊಂದರೆ ಆಗ್ಬಾರ್ದು, ಅದಕ್ಕೆ ತೊಂದರೆ ಆದ್ರೆ ನಾನು ನೋಡ್ಕೋತೀನಿ ಅಂತ. ಇಲ್ಲಿ ತಿರ್ಗಾ ನಾನು ಅನ್ನೋದು ಜಾಸ್ತಿ ಬಂತು. ತಾದಾತ್ಮ್ಯ ಅಂದ್ರೆ ಆ ಹೂವಿಗೆ, ಆ ಗಿಡಕ್ಕೆ ಆದ ಗಾಯ ನನಗಾದ ಗಾಯವೇ ಅಂತ ಭಾವಿಸುವಂಥದ್ದು. ತಾದಾತ್ಮ್ಯತೆಯ ಮೂಲಕ ಪ್ರಕೃತಿಯನ್ನ ಸಂರಕ್ಷಿಸಬೇಕು ಅನ್ನುವಂಥದ್ದು ನಮ್ಮ ಹಿಂದಿನ ಬರವಣಿಗೆಗಳಲ್ಲಿ ಕಂಡು ಬರುವಂಥದ್ದು. ಈಗ ಕನಿಕರ ತೋರಿಸಿ ಇಲ್ಲಿ ಅಂತ ಹೇಳಿದಂದ್ರೆ ಎಚ್ಚರಿಕೆ. ನೀವೇನಾದ್ರು ಗಿಡಕ್ಕೆ ಹಾಳು ಮಾಡಿದ್ರೆ ಗಿಡ ನಿಮ್ಮನ್ನ ಹಾಳು ಮಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತ ಅಂತ ಇದೆಯಲ್ಲ, ಈಗ ನಾವು ಅದನ್ನ ಪರಿಸರ ರಕ್ಷತಿ ರಕ್ಷಿತ ಅಂತ ಇದೆ ಹೇಳಿ ಬದಲಾಯಿಸಿ ಹೇಳ್ತಿರುವಂತದ್ದು ಇವಾಗ ಕಾಣಿಸ್ಕೊಳ್ಳುವಂಥದ್ದು. ನಾವು ಈಗ ಅದಕ್ಕೆ ಕನಿಕರ ತೋರಿಸಿ ರಕ್ಷಿಸೋದಲ್ಲ, ಅದು ನನಗೆ ಸಂಬಂಧಪಟ್ಟಿದ್ದೆ ಅನ್ನೋ ಒಂದು
ಇದು ಆತ್ಮೀಯತೆಯ ತೆಕ್ಕೆಯಲ್ಲಿ ನೋಡುವಂಥದ್ದು. ಸಮಾನತೆ ಬೇಕು ಅಂತ ನಾವು ಇವತ್ತೆಲ್ಲ ಹೇಳ್ತೀವಲ್ಲ, ಮನುಷ್ಯನ ಸ್ವಭಾವ ಏನಾದ್ರು ಇಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಸಮಾನರು ಅಂತ. ಸಮಾನರು ಅಂತ ಹೇಗೆ ಹೇಗೆ ಹೇಳೋದು? ಯಾವುದ್ರಲ್ಲೂ ಸಮಾನತೆ ಇಲ್ಲ. ರೂಪದಲ್ಲಿ ಸಮಾನತೆ ಇಲ್ಲ, ಗುಣದಲ್ಲಿಲ್ಲ, ಮತ್ತೆ ನೋಡೋಕೆ ನಮ್ಮ ಹೆಸರುಗಳು ಬೇರೆ ಬೇರೆ. ಸಮಾನತೆ ಏನು ಅಂದ್ರೆ ಒಂದೇ ದಾರಿ. ನಾವೆಲ್ಲರೂ ಪ್ರಕೃತಿಯ ಚೂರುಗಳು ಅನ್ನೋದೇ ಸಮಾನತೆ. ಸಮಾನತೆ ಒಂದೇ ದಾರಿ ಇರೋದು, ಬೇರೆ ದಾರಿ ಇಲ್ಲ. ಆಮೇಲೆ ಇವು ಒಂದು ಸರ್, ಪ್ರಕೃತಿ ಈಗ ಪ್ರಕೃತಿ ನಾಶ ಆಗ್ತದೆ ಅಂದ್ರೆ ನನಗೆ ನನ್ನ ಕೈಯಿಂದಲೂ ಒಡಕ್ ಕತ್ತರಿಸಿ ಹೋಗ್ತಿದೆ ಅನ್ನೋ ಸಂಕಟ ಆಗ್ಬೇಕು ಪ್ರಕೃತಿನ. ಅವಾಗ ತಾದಾತ್ಮ್ಯ ಬಂತು. ಇಲ್ಲೇ ಇದ್ರೆ ಪ್ರಕೃತಿ ಹೋದ್ರೆ ಹೇಗೋ ನಾನು ಬದುಕೋತೀನಿ, ನಾನು ಇನ್ನೆಷ್ಟು ದಿವಸ ಇರ್ತೀನಿ, ನೋಡ್ಕೊಳ್ಳಿ ಅನ್ನೋ ಭಾವನೆ ಬಂದ್ರೆ ಅದಾಗದೇ ಇಲ್ಲ. ಹೌದೌದು, ಅದೇ ಆಗಿರೋದು ಈಗ. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಯಾರು ತುಂಬಾ ಕಷ್ಟಪಟ್ಟೆ. 1 ಗಂಟೆಗೆ ಇದನ್ನ ಕಂಪ್ರೆಸ್ ಮಾಡ್ಬೇಕಾದ್ರೆ 2 ಗಂಟೆ ಹೋಗ್ಕೂಡ್ದು, ಇದು ಒಂದೇ ದಿವಸಕ್ಕೆ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ತುಂಬಾ ಕಷ್ಟಪಟ್ಟೆ. ಯಾಕಂದ್ರೆ 2-3 ಮಾಡಿದ್ರೆ ಮೊದಲನೇದನ್ನೇ ಜನ ನೋಡೋದು, 2ನೇ ನೋಡಕ್ಕೆ ಹೋಗಲ್ಲ. ಮತ್ತೆ ಇದಕ್ಕೆ ಸಮರಕ್ಕೆ ಬರುವಾಗ್ಲೂ ಕೂಡ, ಅಂದ್ರೆ ಸಮರದ ಲೀಲಾ ಜಾಲನ್ಯಾಸಕ್ಕೆ ಬರುವಾಗ್ಲೂ ಕೂಡ ಇದನ್ನೊಂದ್ಸರಿ ನೋಡ್ಕೊಂಡ್ ಬರೋದು ವಾಸಿ ಅಂತ ಅನ್ಕೋತೀನಿ. ಯಾಕಂದ್ರೆ ಇದಕ್ಕೆ ಕನೆಕ್ಟ್ ಮಾಡಿ ನಾನು ಸಮರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮಸ್ತೆ ಗುರುಜಿ. ಹೇಳಪ್ಪ ಗುರುಜಿ, ಒಂದ್ಸಲ ನೀವೇ ಹೇಳಿದ್ರಿ ಪಾವರ್ಟಿ ಇಸ್ ಎ ನ್ಯಾಚುರಲ್ ಲಕ್ಸುರಿ ಅಂಡ್ ಲಕ್ಸುರಿ ಇಸ್ ಎನ್ ಆರ್ಟಿಫಿಷಿಯಲ್ ಪಾವರ್ಟಿ ಅಂತ. ಇದನ್ನ ನಾನಲ್ಲಪ್ಪ ಹೇಳಿದ್ದು, ಸಾಕ್ರೆಟೀಸ್ ಹೇಳಿದ್ದೆ, ನಾನು ಉದ್ಧರಿಸಿದೆ ಅಷ್ಟೇ. ಅದೇ ಗೊತ್ತಿಲ್ಲ ನಮ್ಗೆ. ನಾವು ಇನ್ನೊಂದು ತಪ್ಪು ತಿಳ್ಕೊಂಡಿದೀವಿ, ಭಾರತೀಯರಿಗೆ ಮಹಾ ದುರಹಂಕಾರ ಏನಂದ್ರೆ ಪ್ರಕೃತಿ ಪ್ರೇಮ ನಮಗೆ ಇರೋದು ಅಂತ. ಅವನ್ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಸಾಕ್ರೆಟೀಸ್. ಪಾವರ್ಟಿ ಇಸ್ ನ್ಯಾಚುರಲ್ ಲಕ್ಸುರಿ, ಲಕ್ಸುರಿ ಇಸ್ ಆರ್ಟಿಫಿಷಿಯಲ್ ಪಾವರ್ಟಿ ಅಂತ ಅನ್ನೋದು ನಮ್ಮ ಭಾರತೀಯರು ಯಾರು ಹೇಳಿದ್ದಲ್ಲ, ಅದು ಸಾಕ್ರೆಟೀಸ್ ಹೇಳಿದ್ದು. ತುಂಬಾ ಚೆನ್ನಾಗಿದೆ. ನಾನು ಹೇಳಿದ್ದು ಎಲ್ಲಾ ಕಡೆಯಿಂದಲೂ ಒಳ್ಳೆ ಇದು ಬರ್ಲಿ. ನಾವ್ ನಾನ್ ಬೇರೆ, ನಾನ್ ಜಾಸ್ತಿಯೋ ನೀನ್ ಜಾಸ್ತಿಯೋ ಪೈಪೋಟಿ ಬೇಡ. ಇದು ಸಾಕ್ರೆಟೀಸ್ ನ ಕೃತಿಗಳಲ್ಲಿ ಓದು, ಅದು ಸಿಗುತ್ತೆ ಹೇಳಿರೋದು ಆ ಹೇಳಿಕೆ. ಯಾವ ಪ್ರತಿಕ್ರಿಯೆ ಇಲ್ಲದಿದ್ರೆ ಮುಗಿಸ್ಬಹುದು. ಗುರುಜಿ ನಮಸ್ತೆ, ನಾನು ಸಂತೋಷ್. ಹೇಳಿ ಸಂತೋಷ್. ಉಪನ್ಯಾಸ ತುಂಬಾ ಅದ್ಭುತವಾಗಿ ಬಂತು. ನಮಗೆ ಈ ಇಂಡಸ್ಟ್ರಿಯಲೈಸೇಷನ್ ಅಂತ ನಾವು ನೋಡಿದಾಗ ಈ ಪ್ರಕೃತಿ ಬಗ್ಗೆ ನಾವು ತುಂಬಾ ಅಸಡ್ಡೆ ನೋಡ್ತೀವಿ ಅನ್ನೋ ಒಂದು ಅನ್ಸುತ್ತೆ. ಇವತ್ತು ನಾವು ನಿಮ್ಮ ಉಪನ್ಯಾಸ ಕೇಳಿ ನಮ್ಗೆ ಅನ್ಸುತ್ತೆ ನಾವು ಯಾವಾಗ್ಲೂ ಸಸ್ಟೈನಬಿಲಿಟಿ ಬಗ್ಗೆ ಮಾತಾಡ್ತಿರ್ತೀವಿ. ಅದು ಕೇವಲ ಪ್ರಕೃತಿ ದಿನಾಚರಣೆ ದಿನ ಮಾತ್ರ ಒಂದು ದಿನ ಸ್ಲೋಗನ್ ಹೇಳ್ಬಿಟ್ಟು ಸಸ್ಟೈನಬಿಲಿಟಿ ಮಾಡ್ಬೇಕಾಗಿಲ್ಲ ಅಂತ ಹೇಳ್ತೀವಿ. ಬಟ್ ಇನ್ ರಿಯಾಲಿಟಿ ಹೇಳ್ಬೇಕಾದ್ರೆ ಪ್ರತಿದಿನ ನಾವು ಕಾಂಪ್ರಮೈಸ್ ಮಾಡ್ತಾ ಹೋಗ್ತೀವಿ. ಸೊ ಆ ತರ ಇರುವಾಗ ನಾವು ಈ ಪ್ರಕೃತಿನ ಉಳಿಸೋದು ಒಂದು ತುಂಬಾ ಚಾಲೆಂಜಿಂಗ್ ಅಂತಾನೆ ಹೇಳ್ಬೇಕು. ಹೌದು. ಈಗ ನೋಡಿ ಬಿಡಿ, ಒಂದು ಉದಾಹರಣೆ ಹೇಳ್ತೀನಿ. ನೀವು ಕೈಗಾರಿಕೆ ಪ್ರಸ್ತಾಪ ಮಾಡಿದ್ದಾಗ ವಿಶ್ವೇಶ್ವರಯ್ಯನವರು ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್ ಅಂತ ಹೇಳಿದ್ರು. ಕೈಗಾರಿಕೀಕರಣ ಆಗು, ಇಲ್ಲ ಸಾಯಿ ನೀನು, ಇಲ್ಲಿನ ಸಮಾಜ ಉದ್ಧಾರ ಆಗಲ್ಲ, ಸೌಕರ್ಯಗಳು ಸಿಗಲ್ಲ, ಶ್ರೀಮಂತಿಕೆನೂ ಬರಲ್ಲ, ಸಮಾಜ ತುಂಬಾ ಹೀನ ಸ್ಥಿತಿಯಲ್ಲಿ ಭಿಕ್ಷೆ ಬೇಡ್ಕೊಂಡಿರ್ಬೇಕಾಗತ್ತೆ ಅಂತ. ಗಾಂಧಿ ಹೇಳಿದ್ರು ಇಂಡಸ್ಟ್ರಿಯಲೈಸ್ ಅಂಡ್ ಪೆರಿಶ್ ಅಂತ. ಅಂದ್ರೆ ಕೈಗಾರಿಕೀಕರಣ ಮಾಡಿದ್ರೆ ಪ್ರಕೃತಿ ಹಾಳಾಗಿ ಹೋಗಿ ನಾವು ಹಾಳಾಗ್ತೀವಿ ಅಂತ. ಸೊ ದೇರ್ ಆರ್ 2 ವ್ಯೂಸ್, ಇಂಡಸ್ಟ್ರಿಯಲೈಸ್ ಅಂಡ್ ಪೆರಿಶ್ ಅಂಡ್ ಇಂಡಸ್ಟ್ರಿಯಲೈಸ್ ಆರ್ ಪೆರಿಶ್. ಗಾಂಧೀಜಿ ಮತ್ತೆ ಇಬ್ರು ಮುಖಾಮುಖಿ ಮಾತಾಡಿದ್ರು ಈ ಬಗ್ಗೆ, ವಿಶ್ವೇಶ್ವರಯ್ಯನವರು. ಕೊನೆಗೆ ಗಾಂಧೀಜಿ ಹೇಳಿದ್ರು, ಐ ಕುಡ್ ನಾಟ್ ಕನ್ವಿನ್ಸ್ ದಟ್ ಇಂಟೆಲೆಕ್ಚುಯಲ್ ಫೆಲೋ ಅಂತ ಹೇಳ್ಬಿಟ್ಟು. ಇದು ಗಾಂಧೀಜಿ ಆ ಸಂದರ್ಭದಲ್ಲಿ ಹಿ ರೆಪ್ರೆಸೆಂಟೆಡ್ ಇಂಡಿಯನ್ ಥಿಂಕಿಂಗ್, ವಿಶ್ವೇಶ್ವರಯ್ಯನವರು ಹಿ ರೆಪ್ರೆಸೆಂಟೆಡ್ ವೆಸ್ಟರ್ನ್ ಥಿಂಕಿಂಗ್. ಅವ್ರ ಉಡುಪು ವೆಸ್ಟರ್ನ್ನೇ, ಅವರ ಆಲೋಚನೆಯು ವೆಸ್ಟರ್ನ್ನೇ. ಇವರು ಉಡುಪು ಮತ್ತೆ ಆಲೋಚನೆ ಹೇಳಿದೆ. ಅದು ಈ ದ್ವಂದ್ವ ಇದೆಯಲ್ಲ, ಪ್ರಕೃತಿಯನ್ನು ಹಾಳು ಮಾಡಿ ಸುಖ ಬೀಳ್ಬೇಕೆ, ಪ್ರಕೃತಿಯಲ್ಲಿ ನಾವು ಆದಿಮಾನವರ ತರ ಇರ್ಬೇಕೆ ಅನ್ನುವಂಥದ್ದು ಪ್ರಶ್ನೆ ಅತ್ಯಂತ ಚರ್ಚಾಸ್ಪದವಾದ್ದು. ಈ ಪ್ರಶ್ನೆನೇ ಯಾರು ಇದು ಪರಿಸರ ದಿನಾಚರಣೆ ದಿವಸ ಎತ್ತೋದಿಲ್ಲ. ಬರೇ ಮಾತಿನ ಜಾಣತನವಾಗಿ ಮಾತಾಡ್ಬಿಟ್ಟು ಕಾರ್ಯಕ್ರಮ ಮುಗಿಯುತ್ತೆ. ಹೌದು ಗುರುಜಿ. ಹೌದು, ಧನ್ಯವಾದಗಳು ಸಂತೋಷ್. ಇವತ್ತು ಬಹಳ ಮೂಲಭೂತವಾದ ಪ್ರಶ್ನೆ ಒಂದು ಹಾಕಿ ಕೈ ಬಿಟ್ಟಿದ್ದೀನಿ. ಇದಕ್ಕೆ ಉತ್ತರ ಇಲ್ಲ, ಅವರವರೇ ಕಂಡ್ಕೋಬೇಕು.
ಮತ್ತೊಮ್ಮೆ ಮಾತನಾಡಿಸಿದ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಮತ್ತು ಅದು ಪ್ರಶ್ನೆಗಳಿಲ್ಲ ಅಂತಂದರೆ ಮುಗಿಸೋಣ. ಇವತ್ತು ಪರಿಸರ ಕುರಿತ ಭಾರತೀಯ ಚಿಂತನೆ ಈ ಒಂದು ಉಪನ್ಯಾಸ ಅದ್ಭುತವಾಗಿ ಮೂಡಿಬಂತು ಸರ್. ಪರಿಸರ ಪ್ರಕೃತಿ ಎರಡೂ ಶಬ್ದಗಳ ಅರ್ಥ ವ್ಯತ್ಯಾಸವನ್ನು ಕೂಡ ವಿವರಿಸ್ತಾ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ತಮಗೆ ಹಾಗೂ ಬಂದಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳ್ತಾ ಅದು ಸಮರ ವಿಷಯದ ಕುರಿತಾಗಿರುತ್ತೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಶುಭರಾತ್ರಿ.